ಅನ್ನೋದು ಹೆಂಗೆ ಬಂತದು? ಸಮ್ಯಕ್ ಕೃತಿ ಉತ್ತಮ ಕೆಲಸ. ಸಮ್ಯಕ್ ಸಮ್ಯಕ್ ಅಂದರೆ ಎಲ್ಲ ಕಡೆಯಿಂದಲೂ ಉತ್ತಮವಾಗಿರ್ತಕ್ಕಂಥ ಕೃತಿ ಅಂದರೆ ಕರ್ಮ ಸಂಸ್ಕೃತಿ. ಪ್ರತಿಯೊಂದು ದೇಶದ್ದು ಅವುಗಳದೇ ಆಗಿರೋ ಸಂಸ್ಕೃತಿ. ಕೆಲವು ಆ ಸಂಸ್ಕೃತಿಯಲ್ಲಿ ಏನಿರ್ತಂದರೆ ಅವುಗಳಲ್ಲಿ ಒಂದು ಮುಖ್ಯ ವಿಚಾರ ಇರ್ತದೆ. ಆ ವಿಚಾರವನ್ನು ಅದು ಕೇಂದ್ರ ಸ್ಥಾನದಲ್ಲಿಟ್ಟುಕೊಂಡು ಅದು ಸಂಸ್ಕೃತಿ ನಿರ್ಮಾಣ ಆಗಿದೆ. ನಮ್ಮಲ್ಲಿ ಆತ್ಮಜ್ಞಾನವೇ ನಮ್ಮ ಸಂಸ್ಕೃತಿಯ ಪ್ರಾಣ. ಆತ್ಮಜ್ಞಾನವನ್ನು ಅನುಸರಿಸಿಕೊಂಡೇ ಸಂಸ್ಕೃತಿ ನಿರ್ಮಾಣ ಆಗಿದೆ. ಆದ್ದರಿಂದ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಮುಖ ಆತ್ಮಜ್ಞಾನದ ಕಡೆಗಿದೆ. ಅದು ಈಗ ಮುಖ ಉಲ್ಟ ಆಗಿತ್ತು. ಹಂಗೆ ಜನ್ಮನ ಜಾಯತೆ ಶೂದ್ರ. ಶೂದ್ರ ಆಗ್ತಾನೆ ಅಲ್ಲ, ಶೂದ್ರವತ್. ಜನ್ಮನ ಜಾಯತೆ ಶೂದ್ರವತ್. ಶೂದ್ರ ತಂಗಿರ್ತಾನೆ. ಸಂಸ್ಕಾರ ದ್ವಿಜ ಉಚ್ಯತೆ. ಉಪನಯನ ಆಯಿತು ಅಂದರೆ ದ್ವಿಜ ಅನಿಸುತ್ತೆ. ವೇದಾಧ್ಯಯನ ಭವೇದ್ ವಿಪ್ರು. ವೇದಾಧ್ಯಯನದಿಂದ ವಿಪ್ರ. ಬ್ರಹ್ಮಜಾನಾತಿ ಬ್ರಾಹ್ಮಣ. ಬ್ರಾಹ್ಮಣರಲ್ಲ, ನಾವು ವಿಪ್ರು ಅಲ್ಲ. ವೇದಾಧ್ಯಯನ ಮಾಡಿದ್ದು ವಿಪ್ರು. ಸಂಸ್ಕಾರ ಆಗಿದ್ದಂಥ ದ್ವಿಜ. ದ್ವಿಜ ಅಂದರೆ ಎರಡು ಸಲ ಹುಟ್ಟಿದ ಪಕ್ಷಿಗೂ ದ್ವಿಜ ಅಂತಾರೆ. ಮುಂಚೆ ಅದು ತತ್ತಿ ರೂಪದಲ್ಲಿ ಹುಟ್ಟುತ್ತದೆ, ಆಮೇಲೆ ಮರಿ ಆಗ್ತದೆ. ಅದು ಎರಡು ಸಲ ಹುಟ್ಟಿದೆ. ಬ್ರಾಹ್ಮಣರು ಎರಡು ಸಲ ಹುಟ್ಟುತ್ತಾರೆ. ಆ ಸಂಸ್ಕೃತಿ ಏನು ಮಹತ್ವ ಇಲ್ಲ, ಅದ್ರ ಬಗ್ಗೆ ಅಭಿಮಾನ ಇಲ್ಲ. ನಾನು ಆ ಸಂಸ್ಕೃತಿ ಮೂರ್ತಿಮಂತ ಸಂಸ್ಕೃತಿ ಆಗಬೇಕು ಅನ್ನುವಂಥ ವಿಚಾರ ಯಾರಿಗೆ ಹೇಳೋದು ಸಾಧ್ಯವಿಲ್ಲ, ಯಾರು ಕೇಳೋದು ಶಕ್ತಿಲ್ಲ. ಹಿಂಗಾಗಿ ಖರೆ ಯಜ್ಞೋಪವೀತ ಪದ್ಧತಿ ಯಾವಾಗಿಂದ ಬಂತಿದ್ದು? ಮತ್ತೆ ಪೂರ್ವ ಕಾಲದಿಂದ ಎಲ್ಲರಿಗೂ ಇತ್ತು ಅಥವಾ ಓನ್ಲಿ ಪರ್ಟಿಕ್ಯುಲರ್ ಮಂದಿಗೆ ಅಷ್ಟೇ ಇತ್ತು ರೀ? ಬ್ರಾಹ್ಮಣ, ಕ್ಷತ್ರಿಯರಿಗೆ, ವೈಶ್ಯರಿಗೂ ಇತ್ತು. ವೈಶ್ಯರಿಗೂ ಅದ ರೀ? ಅವ್ರಿಗೂ ಆಗಿನ ಕಾಲದಲ್ಲಿ ಈಗೂ ಅದು ವೈಶ್ಯ. ಅದರ ಕರ್ಮಗಳ ವಿಧಾನ ಬೇರೆ ಬೇರೆ. ಬ್ರಾಹ್ಮಣರು ಮಾಡೋದು ಬೇರೆ, ಕ್ಷತ್ರಿಯರು ಮಾಡೋದು ಬೇರೆ, ವೈಶ್ಯ. ಅಂದರೆ ವರ್ಣಾಶ್ರಮ ಪದ್ಧತಿಗೆ ಅನುಸಾರವಾಗಿ ಈ ವೇದಾಂತ ಆಗಲಿ ಆಧ್ಯಾತ್ಮ ಆಗಲಿ ಹಾಕಿಕೊಟ್ರಂದ್ರೆ ವರ್ಣಾಶ್ರಮ ಪದ್ಧತಿ ಏನದನು ಅದು ಬೆಳೆದು ಬಂತು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಿ ಗುಣಕರ್ಮ ವಿಭಾಗಶಃ. ಚಾತುರ್ವರ್ಣವನ್ನು ನಾನು ನಿರ್ಮಾಣ ಮಾಡೀನಿ. ಅವರವ್ರ ಗುಣ ಕರ್ಮಕ್ಕನುಸಾರ ಒಂದ ಸ್ವಭಾವ ಪ್ರವೃತ್ತಿ ಸಂಸ್ಕಾರಗಳಂಥ ಜನರು ಒತ್ತಟ್ಟಿಗೆ ಬರ್ತಾರೆ. ಬ್ರಾಹ್ಮಣ್ಯ ಸಂಸ್ಕಾರಗಳವರು ಬ್ರಾಹ್ಮಣರು ಒತ್ತಟ್ಟಿಗೆ ಬರ್ತಾರೆ. ಕ್ಷತ್ರಿಯರ ಸಂಸ್ಕಾರಗಳಂಥವರು ಒತ್ತಟ್ಟಿಗೆ. ಈ 4 ವರ್ಣಗಳಾದ ಸಮಾಜದಲ್ಲಿ ಅವ್ರು ಪ್ರತಿಯೊಬ್ಬರದ್ದು ಎಲ್ಲ ಲೈಫ್ ಸ್ಟೈಲ್ ಬೇರೆ ಬೇರೆ, ಜೀವನದ ಪದ್ಧತಿ ಇದು ಎಲ್ಲ ಬೇರೆ. ಪ್ರತಿಯೊಬ್ಬರು ಏನು ಮಾಡಿ ಸ್ವಾಭಾವಿಕವಾಗಿ ನಮ್ಮ ವೃತ್ತಿ ವ್ಯವಸಾಯ ಜೀವನದ ಪದ್ಧತಿ ಅನುಸಾರವಾಗಿ ಅವ್ರು ಏನು ಮಾಡ್ತಾರೆ, ತಮ್ಮ ಮನೆ ಕಟ್ಟು ಮಾಡ್ಕೊತಾರೆ, ನಿರ್ಮಾಣ ಮಾಡ್ಕೊತಾರೆ. ಬ್ರಾಹ್ಮಣರು ಅದಕ್ಕೊಂದು ತಮ್ಮ ಒಂದು ಕರ್ಮಕ್ಕನುಸಾರವಾಗಿ ಮಾಡ್ಕೊತಾರೆ. ಇದು ದೇವ್ರ ಮನೆ, ಅಡಿಗೆ ಮನೆ, ಹಿಂಗೆ ಹಂಗೆ ಅಂತೇಳಿ ಮಡಿಲೆ ಹಾಕೋದು ವಸ್ತ್ರಗಳನ್ನು. ಕ್ಷತ್ರಿಯರು ತಮ್ಮ ಮನೆ ಒಳಗನ ಒಂದು ಖಡ್ಗ ತಿರುವುದು, ಅದಕ್ಕಾಗಿ ಒಂದು ಮಾಡಿಕೊಂಡಿರ್ತಾರೆ. ಅವ್ರದ್ದು ಲೈಫ್ ಸ್ಟೈಲ್ ಅದು. ಆ ಸಂಸ್ಕಾರಗಳಂಥ ಲೈಫ್ ಸ್ಟೈಲ್ ಸಲುವಾಗಿ ಅವ್ರ ಮನೆ ರಚನೆ ಮಾಡಿ. ಆಮೇಲೆ ವೈಶ್ಯರು
ದುಡ್ಡಿಂದು ಟ್ರೆಜರಿಗೆ ವಾಡ್ಯಾಗ ಹೀಗಾಗಿ ಧಾನ್ಯ ಕೂಡಿಡ್ಲಿಕ್ಕೆ ವಸ್ತುಗಳು ಇವರು ಎಲ್ಲ ಅಷ್ಟೂರು ಏನಿದಾರಲ್ಲ ಅವರವರ ಸ್ಥಾನದಲ್ಲಿ ಮಹತ್ವ ಉಳ್ಳವರು ಅವರು. ಬ್ರಾಹ್ಮಣಸ್ಯ ಮುಖಮಾಸೀತ. ಒಂದ್ಸಲ ನಾವು ವುಮನ್ಸ್ ಕಾಲೇಜ್ ಗ್ರೌಂಡ್ನಲ್ಲಿ ಪ್ರವಚನ ಮಾಡಿದ್ದೆ. ಲಿಂಗಾಯತರ ಹೆಣ್ಮಕ್ಳು ಕೇಳಿ ಬಂದರು. ಅವ್ರು ಹೋಗಿ 3,000 ಮಟ್ಟ ಸ್ವಾಮಿಗಳಿಗೆ ಹೇಳಿದರು, ಹಿಂಗ್ರಿ ಅವ್ರು ಪ್ರವಚನ ಮಾಡ್ತಾರೆ, ಬಟ್ಟ ಜಾತಿ ಅನ್ನೋದಿಲ್ಲ. ನಿನ್ನೆ ಹೇಳಿದ್ರಿ ಸಮಾಜದೊಳಗಿನ್ನು ಈ ಜಾತಿಗಳು ಸಹಿತಗಳಿಗೆ ಎಷ್ಟು ಮಹತ್ವದ, ಏನು ಮಹತ್ವದ ಅಂತ ಹೇಳಿದರು. ನಮಗೆ ಭಾಳ ಮನಸ್ಸಿಗೆ ಸಮಾನ. ಅದನ್ನ ಕೇಳಿ ಬಂದಿದ್ದು ಅವ್ರು ಹೆಬ್ಬಳ್ಳಿ ಯಾರವರು ಹೇಳಿ ಭೇಟಿಯಾಗಿ ಅವರು ಒಂದು ಮಾತು ಅಂದರೆ, ನೀವು ಸಾಲಿ ಪಾಲಿಗೆ ಸಾಲಿಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರಿ. ಯಾಕೆ ಏನ್ರಿ ನಾವು ಸಾಲಿ ತೆಗಿತೀವಿ, ಮೊದಲೇದಾಗಿ ಇದರಿಂದ ವಿದ್ಯಾರ್ಥಿಗಳಿಂದ ಬಯಸೋತಿ, ಅವ್ರ ಪೇರೆಂಟ್ಸ್ಗಳಿಂದ ಬಯಸೋತಿ, ಶಿಕ್ಷಕರಿಂದ ಬಯಸೋತಿ, ಆ ಶಾಲೆಯ ಅಧಿಕಾರಿಗಳಿಂದ ಬಯಸೋತಿ. ಈಗ ನಮ್ಮ ಪರಿಸ್ಥಿತಿಯನ್ನು ತೆಗಿಲಿಕ್ಕೆ ಬರೋಂಗಿಲ್ಲ. ನೀವು ಭಾಳ ದೊಡ್ಡ ಕೆಲಸ ಮಾಡಿದ್ರಿ. ನಿಮ್ಮ ಶಾಲೆ ತೆಗಿಲಿಕ್ಕೆ ಹೋಗ್ಬೇಡಪ್ಪ. ನೀವು ಹೇಳಿದ್ರಂತ ಲಿಂಗಾಯತ್ ನಮ್ಮ ಹೆಣ್ಮಕ್ಳು ಬಂದಿದ್ರಂತ ಕೇಳಿ ಅವ್ರಿಗೆ ಭಾಳ ಸಮಾಧಾನ ಆಗ್ತದೆ. ಅಲ್ಲಿ ನಾನು ಬೇರೆ ಹೇಳಿಲ್ಲ. ಸಮಾಜ ಅನ್ನುವಂಥ ಒಂದು ಪುರುಷ, ಆ ಪುರುಷನ ತಲೆ ಯಾವುದು? ಬ್ರಾಹ್ಮಣೋಸ್ಯ ಶಿರಮಾಸೀತ್ ಬಾಹುರಾಜನ್ಯ ಕೃತಃ. ತಲೆ ಬ್ರಾಹ್ಮಣ, ಭುಜಗಳು ಅಂದರೆ ಕ್ಷತ್ರಿಯ ಕೈಗಳು. ಊರು ತದ್ವೈಶ್ಯ ಅಂತ ತೊಡಿ ಅಂದರೆ ವೈಶ್ಯ. ಶೂದ್ರೋ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂದ್ರೆ ಪಾದ ಇದ್ದಂಗೆ. ಹಂಗಾರೆ ಶೂದ್ರ ಪಾದ, ಬ್ರಾಹ್ಮಣ ತಲೆ ಹಿಂಗ್ಯಾಕೆ? ಈಗ ಎಲ್ಲರೂ ಪಾದ ಬೇರೆ ಅಲ್ಲಿ ಬರೋಂಗಿಲ್ಲ, ಅಥವಾ ಎಲ್ಲರೂ ತಲೆ ಅಲ್ಲ. ನಾವು ಪಾದ ಆಗಂಗಿಲ್ಲ, ನಾವು ತಲೆ ಹಾಕ್ತೀವಿ. ತಲೆಗೆ ಅಷ್ಟು ಮಹತ್ವ ಕೊಡ್ತೀವಿ, ಪಾದಕ್ಕೂ ಅಷ್ಟು ಮಹತ್ವ ಕೊಡ್ತೀವಿ. ಡಯಾಬಿಟಿಸ್ ಆದವ್ರು ಪಾದ ಕಾಯ್ಕೋಬೇಕು ಅಂತಾರೆ, ಕಾಲು ಕಾಯ್ಕೋಬೇಕು. ಏನಕ್ಕೆ ಮಳೆ ಪಳಿ ಚುಚ್ಚಿ ಇದು ಆಗಿ ನಮಸ್ಕಾರ ಮಾಡೋದು ಪಾದಕ್ಕಲ್ಲ, ದೇಹದಲ್ಲಿ ಅಷ್ಟು ಮಹತ್ವದ ಇಲ್ಲ. ತಲೆಗೂ ಅಷ್ಟು ಮಹತ್ವದ, ಪಾದಕ್ಕೂ ಅಷ್ಟು ಮಹತ್ವದ, ಕೈಗಳಿಗೂ ಅಷ್ಟು. ಹಂಗೆ ಸಮಾಜದಲ್ಲಿ ಎಲ್ಲರಿಗೂ ಅವ್ರವ್ರ ಸ್ಥಾನದಲ್ಲಿ ಬರೋ ಬಹಳಷ್ಟು ಮಹತ್ವ. ಅದು ಹಿಂಗ್ಯಾಕಿದು ಮುಟ್ಬೇಡ್ರಿ, ಗಿಟ್ಬೇಡ್ರಿ, ಒಳಗೆ ಬರಬೇಡ್ರಿ. ಅವ್ರು ಪ್ರತಿಯೊಬ್ಬರು ತಮ್ಮ ಮನೆಯದೇನದ ತಮ್ಮ ಲೈಫ್ ಸ್ಟೈಲ್ ಪ್ರಕಾರ ರಚನೆ ಮಾಡಿಕೊಂಡಿರ್ತಾರೆ. ಈಗ ನಾವು ಮನೆ ಒಳಗೆ ಹೋಗಿ ಒಂದು ಕೂಡ್ಲಿಕ್ಕೆ ಒಂದು ಇರ್ತದೆ, ಅಲ್ಲಿ ಕೂತ್ಬಿಡ್ಬೇಕು. ಒಳಗೆ ಹೋಗಿ ಭಾಂಡಿ ಇಲ್ಲೇಕೆ ಇಟ್ರಿ, ಇದನ್ನ ಇಲ್ಲೇಕೆ ಇಟ್ರಿ, ಇಲ್ಲೇಕೆ ಇಟ್ರಿ, ಎಲ್ಲರೂ ಹೋಗಿ ಕಾರವಾರ ಮಾಡ್ಲಿಕ್ಕೆ ಅವ್ರಿಗೆ ಎಷ್ಟಂತ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ನಿಮ್ಮ ಸಂಸ್ಕಾರಕ್ಕೆ ಅನುಸಾರವಾಗಿ ನೀವು ಮಾಡ್ಲಿಕ್ಕೆ ಅವ್ರ ಸಂಸ್ಕಾರ ಅವ್ರನ್ನೇನು ಅಡುಗೆ ಮನೆ ತರಬೇಕು ಅಂತ ಏನಿಲ್ಲ. ಮುಖ್ಯವಾಗಿ ಏನು ಅಂದರೆ ಸಮಾಜದಲ್ಲಿ ಅವ್ರ ಜೊತೆ ಹೆಗಲ ಮೇಲೆ ಹೆಗಲ ಕೈ ಹಾಕ್ಕೊಂಡು ಅಡ್ಡಾಡ್ತಾರೆ. ಅದು ನಿಮ್ಮ ಮನೆಯೊಳಗೆ ನಿಮ್ಮ ಧರ್ಮ ಪಾಲನೆ ಮಾಡಿ. ಹೌದಲ್ಲ, ಅವ್ರು ಬಂದು ನಿಮ್ಮ ಮನ್ಯಾಗ ಏನದ ನೀವು ಸ್ನಾನ ಯಾಕೆ ಮಾಡ್ತೀರಿ, ಸಂಧ್ಯಾ ವಂದನೆ ಯಾಕೆ ಮಾಡ್ತೀರಿ, ದಿನಾದಿನ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಪದ್ಧತಿ ಹಿಂಗೆ. ಆದ್ದರಿಂದ ಸ್ವೇ ಕರ್ಮಣ್ಯಭಿರತಃ. ಇವತ್ತು ನಾ ಹೇಳಿಲ್ಲ, ನಿಮ್ಮ ಕರ್ಮದಲ್ಲಿ ಇದ್ದುಕೊಂಡು, ನಮ್ಮ ಕರ್ಮದಲ್ಲಿ ಇದ್ದುಕೊಂಡು ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಮನುಷ್ಯ ಏನು ಮಾಡ್ತಾನೆ, ಜೀವನದಲ್ಲಿ ಸಾರ್ಥಕತೆಯನ್ನು ಸ್ವಕರ್ಮನಿರತ ಸಿದ್ಧಿಂ ಯಥಾವಿಂದತಿ ತಚ್ಚ. ಸ್ವಕರ್ಮದಲ್ಲಿ ತೊಡಗಿದವನಿಗೆ ಹೆಂಗೆ ಇದು ಆಗ್ತದೆ, ಜೀವನ ಸಾರ್ಥಕ ಆಗ್ತದೆ ಕೇಳು. ಮುಂದಿನ ಶ್ಲೋಕದಾಗ ಯತಃ ಪ್ರವೃತ್ತಿರ್ಭೂತಾನ ಏನು ಸರ್ವಮಿದಂ ತತಂ. ಯಾವುದರೊಳಗಿಂದ ಈ ಬ್ರಹ್ಮಾಂಡ ಎಲ್ಲ ನಿರ್ಮಾಣ ಆಗಿದೆ. ಯತಃ ಪ್ರವೃತ್ತಿ ಭೂತ ಏನು ಸರ್ವಮಿದಂ ತತಂ. ಈ ಬ್ರಹ್ಮಾಂಡ ಎಲ್ಲ ಅವನಿಂದ ವ್ಯಾಪಿಸಲ್ಪಟ್ಟಿದೆ. ಸ್ವಕರ್ಮಣ ತಮ್ಮ ಅಭ್ಯರ್ಥಿಯ ಸಿದ್ಧಿಂ ಬಿಂದತಿ ಮಾನವ. ಇದರಲ್ಲಿ ಮಾರ್ಮಿಕ ಇದು. ಇದರಲ್ಲಿ ಕರ್ಮ ಯಾರಿಗೂ ತಪ್ಪಿದ್ದಲ್ಲ.
ಕರ್ಮ ಮಾಡಿ ನಮಗೆ ಸುಖ ದುಃಖ ಯಾಕೆ ಆಗ್ತದೆ? ಅದಕ್ಕೆ ಒಂದೇ ಒಂದು ಕಾರಣ, ಕರ್ಮದೊಳಗೆ ಯಾವ ವಿಷಬೀಜ, ಏನು ವಿಷಬೀಜ? ಕರ್ತೃತ್ವಾಭಿಮಾನ. ಜ್ಞಾನೇಶ್ವರ ಮಹಾರಾಜರಂತೂ ಅದಕ್ಕೆ ಏನಂದ್ರೆ ಕರ್ತೃತ್ವ ಮದ ಅಂತ. ನಾನು ಮಾಡಿದೆ, ಎಷ್ಟು ಕರ್ತೃತ್ವಾಭಿಮಾನ ತುಂಬಿರ್ತದೆ ಮನುಷ್ಯನಲ್ಲಿ ಅಂದರೆ, ನಾವು ಯಾರು ನಮಗೆ ಹೆಣ್ಮಕ್ಳು ಚಹಾ ಮಾಡಿಕೊಡ್ತಾರೆ, ಹಣ ಮಾಡಿ ನೀ ಏನು ಮಾಡಿ ಅದ್ರೊಳಗೆ ಏನು ಪೌಡರ್ ನಿಮ್ಮ ಮನ್ಯಾಗ ತಯಾರಾಗ್ತದೆ, ಸಾಕರೆ ನಿಮ್ಮ ಮನ್ಯಾಗ ಆಗ್ತದೆ, ಹಾಲು ನಿಮ್ಮ ಮನ್ಯಾಗಿಲ್ವ, ಗ್ಯಾಸ್ ನಿಮ್ಮ ಮನ್ಯಾಗಿಲ್ಲ, ಮತ್ತು ಇದೆಲ್ಲ ಬರೋಬ್ಬರಿಲ್ಲ. ಈಗ ನಾನು ಮಾಡಿದೆ ಅಂತ ಹೇಳ್ಕೊತಿಲ್ಲ. ಈ ಆ ದೇಹದೊಳಗೆ ಚೈತನ್ಯ ಇರೋ ತನಕ ನಾನು ಬರೋದು. ಚಹಾ ಮಾಡ್ಲಿಕ್ಕೆ ನಿಂತಿರಿ, ಚೈತನ್ಯ ಹಾಗೆ ಹೋಗ್ಬಿಟ್ಟ ಅಂದ್ರೆ ಒಳಗೆ ನಾವು ಚಹಾ ಅಲ್ಲೇ ಉಳಿತದೆ, ಎತ್ಕೊಂಡು ಹೊರಗೆ ಬರೋಕ್ಕೆ. ನಾನು ಅಲ್ಲಿ ಸ್ಥಾನಲ್ಲಿದೆ ನಿಮಿತ್ತ ಮಾತ್ರ ಆಗಬೇಕು. ಆದ್ದರಿಂದ ಕರ್ತೃತ್ವ ಮದ. ರಂಗೋಲಿ ಹಾಕಿರ್ತಾರೆ ಹೆಣ್ಮಕ್ಳು, ಅಲ್ಲೇ ನಿಂತಿರ್ತಾರೆ, ಹಾಕಿದ್ರೆ ಚಂದ ಹಾಕ್ತಾರೆ. ಅಲ್ಲ ಇಷ್ಟು ಇದು ಇರ್ತದೆ ಮನುಷ್ಯನ. ನಾನು ಆಮೇಲೆ ಎರಡನೇದು ಫಲಾಪೇಕ್ಷೆ. ಇವೆರಡೂ ವಿಷಬೀಜ. ಈ ವಿಷಬೀಜ ಸಹಿತ ನೀವು ಕರ್ಮ ಮಾಡಿದ್ರೆ ಅದರ ಫಲ ಅನುಭವಿಸ್ಬೇಕು. ಮತ್ತು ಫಲ ನಮ್ಮ ಪುಸ್ತಕ ನಾವು ಅನುಭವಿಸ್ತೀವಿ ಅಂದರೆ ಶಕ್ಯ ಇಲ್ಲ, ಅದೂ ಇಲ್ಲ ವ್ಯವಸ್ಥೆ. ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚ. ನೀವು ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರದ. ಫಲ ಕೊಡೋದು ಬಿಡೋದು, ಯಾವಾಗ ಕೊಡೋದು, ಎಷ್ಟು ಕೊಡೋದು, ಎಂಥದ್ದು ಕೊಡೋದು, ಅದೆಲ್ಲ ಅವನ ಕಡೆ ವ್ಯವಸ್ಥೆ ಅಲ್ಲ. ಭಗವಂತನ ತನ್ನ ಕಡೆ ಯಾಕೆ ಇಟ್ಕೊಂಡ ಒಂದು ಪ್ರಶ್ನೆ ಬರ್ತದೆ. ಮಗ ನೌಕರಿ ಹತ್ತೀವಿ, ತಿಂಗಳ 10,000 ರೂಪಾಯಿ ಪಗಾರ ಬಂತು. ಅಪ್ಪ ಏನಂತ, ತಾಯಿ ಅವ್ನು ತಂದು ನನ್ನ ಕಡೆ ಕೊಡು, ನಾನು ಬರೋಬ್ಬರಿ ಅದನ್ನು ಸದ್ವಿನಿಯೋಗ ಮಾಡ್ತೀನಿ ಅಂತ. ಮಗನ ಕೈಯಾಗ ಕೊಟ್ಟು ಇದ್ದು ಬಿಟ್ರೆ ತನಗೆ ಹೆಂಗೆ ಬೇಕಂಗೆ ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ಹಂಗೆ ಮನುಷ್ಯರು ಕರ್ಮ ಮಾಡಿ ತಮ್ಮ ವಾಸನ ಪೂರ್ತಿ ಮಾಡಿಕೊಟ್ರೆ ಹೊಂಟು ಬಿಟ್ರೆ ಅದು ಮತ್ತಿಷ್ಟು ದುಃಖಕ್ಕೆ ಕಾರಣ ಆಗ್ತಾ ಇಲ್ಲ. ಅದಕ್ಕೆ ಭಗವಂತನ ಫಲ ನಾನು ನಿನ್ನ ಯೋಗ್ಯತೆ, ನಿನ್ನ ಅವಶ್ಯಕತೆ ಎಲ್ಲ ನೋಡೇ ಕೊಡ್ತೀನಿ. ಅವನು ನಿಜವಾಗಿಯೂ ಎಷ್ಟು ಕೊಟ್ಟಾನ ನಮಗಂದ್ರೆ, ಎಷ್ಟು ಕೊಟ್ಟಾನಂದ್ರೆ ನಾವು ಎಷ್ಟಕ್ಕೆ ಯೋಗ್ಯ ಇದ್ದೀವಲ್ಲ ಅದನ್ನು ಮೀರಿ ಕೊಟ್ಟ. ಆದರೂ ನಾವು ಅದರ ಕಡೆ ನೋಡೋದನ್ನ ಮಂದಿ ಕಡೆ ನೋಡಿ ದೇವ್ರು ನಮ್ಗೆ ಹಿಂಗೆ ಹಾಕ, ದೇವ್ರು ನಮ್ಗೆ ಹಿಂಗೆ ಹಾಕ. ದೇವ್ರೇನು ಸುಮ್ಮನೆ ಇದು ಏನೋ ಪಕ್ಷಪಾತ ಏನೋ ನಿಮ್ಮ ಮೇಲೆ ಎನ್ಸಿರ್ತದೆ. ನಾವು ಭಗವದ್ಗೀತಾದಲ್ಲಿ ಹೇಳ್ತಾರೆ, ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ಬೇಕು. ನಾ ಯಾರ ಪಾಪನೂ ತಗೋಲ್ಲ, ಯಾರ ಪುಣ್ಯನೂ ತಗೋಲ್ಲ, ಅವ್ರಿಗೆ ಅನುಭವಿಸ್ಲಿ. ಆದ್ದರಿಂದ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚ. ಒಂದೊಂದು ಇರೋ ಜನ್ಮದಾಗ ಕೊಡ್ತಾನೆ, ಒಂದೊಂದು ಮುಂದಿನ ಜನ್ಮದಾಗ ಕೊಡ್ತಾನೆ. ಅವನ ವ್ಯವಸ್ಥೆ ಅದ. ನಾವು ಪಕ್ಷಪಾತಿ ಇಲ್ಲ, ವೇದಾಂತಲ್ಲೇ ಬರ್ತದೆ. ಭಗವಂತ ಏನಿಲ್ಲ ಅಂದ್ರೆ ಇದು ಇಲ್ಲ, ನ್ಯಾಯನಿಷ್ಠರು ಇದ್ದ ಅಂತ. ಪಕ್ಷಪಾತಿ ಇಲ್ಲ ಮತ್ತು ಅವನು ಘೃಣ ಇಲ್ಲ. ವೈಷಮ್ಯತಾ ತಥಾಚ ಘೃಣ, ನೈರ್ಘಣ್ಯ ನೈರ್ಘಣ್ಯ ಅಂತ ಗೊತ್ತಲ್ಲ. ನೈರ್ಘಣ್ಯ, ವೈಷಮ್ಯ ಇಲ್ಲ ಅವನಲ್ಲಿ, ಘೃಣ ಇಲ್ಲ ಯಾರ ವಿಷಯದಲ್ಲಿ. ಆದ್ದರಿಂದ ನಿಷ್ಪಕ್ಷಪಾತವಾಗಿ ಅವನೇನು ಮಾಡ್ತಾನೆ, ನಮ್ಮ ಕರ್ಮಾನುಸಾರ ನಮಗೆ ಫಲ ಕೊಡ. ಇದನ್ನು ನೀವು ಒಪ್ಪದೇ ಇದ್ರೆ ಈ ವೈವಿಧ್ಯತೆ ಕಾರಣ ಏನು ಹೇಳ್ತೀವಿ? ನೀನು ಹಿಂಗ್ಯಾಕ, ನಾ ಹಿಂಗ್ಯಾಕ, ಇವ್ನು ಹಿಂಗ್ಯಾಕ, ಏನು ಕಾರಣ ಬೇಕು? ಏನು ತಾನು ತಲೆ ಬಂದಂಗೆ ಹಾಕಿಬಿಟ್ಟ ನನ್ನ ಜನ್ಮಕ್ಕೆ. ಏನಾದ್ರು ಹಿಂದೆ ಕಾರ್ಯಕಾರಣ ಸಂಬಂಧ ಬೇಕಲ್ಲ. ಎತ್ತರ ಭೂಮಃ ತತ್ರ ವಂದಿ. ಮ್ಯಾಲೆ ಹೊಗೆ ಕಾಣಿಸ್ತಂದ್ರೆ ಒಳಗೆ ಒಲ್ಯಾಗ ಬೆಂಕಿ ಅಂತೀವಿಲ್ಲ. ಹಂಗೆ ದುಃಖ ಆಗಿದ್ರೆ ಅಂದ್ರೆ ಕರ್ಮನ ಕಾರಣ ಅಂತ, ಸುಖ ಆಗಿದೆ ಅಂದರೆ ಕರ್ಮನ ಕಾರಣ. ಮತ್ತು ನಮ್ಗೆ ಯಾಕೆ ಸುಖ, ನಮ್ಗೆ ಯಾಕೆ ದುಃಖ ಅಂದ್ರೆ ನಿಮ್ಮ ಕರ್ಮ ಅದು, ಯಾರು ಏನು ಮಾಡಿ.
ಭಗವಂತ ಕರ್ಮಗಳಿಂದ ಅಲಿಪ್ತಿದ್ದಾನೆ. ಅಲ್ಲಿ ಹಂಗಾರೆ ಯಾವ ಪುಣ್ಯದಿಂದ ಈಗ ಆಧ್ಯಾತ್ಮದ ಕಡೆಗೆ ಆಗಲಿ ಭಗವಂತನ ಕಡೆಗಾಗಿ ಒಲವು ಬರ್ತದೆ ರೀ, ಯಾವ ಪುಣ್ಯದಿಂದ ಸುಖ ಸಿಗ್ತದೆ ಹಂಗಾರೆ? ಅದನ್ನು ಹೇಳಿ ಹೆಂಗೆ ಅಂದ್ರೆ ನಮ್ಮಲ್ಲಿ 3 ಕರ್ಮವ. ಒಂದು ಯಾವುದು ಅಂದ್ರೆ ಪ್ರಾರಬ್ಧ, ಒಂದು ಯಾವುದು ಅಂದ್ರೆ ಕ್ರಿಯಮಾಣ, ಇನ್ನೊಂದು ಯಾವುದು ಅಂದ್ರೆ ಸಂಚಿತ ಅಂತ. ಸಂಚಿತ, ಕ್ರಿಯಮಾಣ, ಪ್ರಾರಬ್ಧ ಅಂತ 3. ಇವು ಹೆಂಗವ ಅಂದ್ರೆ ಸಂಚಿತ ಅಂದ್ರೆ ಅದು ಚಿತ್ತ ಅಂತ ನಾವು ಅಂತೀವಲ್ಲ, ಚಿತ್ತ ಏನು ಮಾಡ್ತದೆ, ಕರ್ಮಗಳ ಸಂಸ್ಕಾರಗಳನ್ನು ಸಂಚಯ ಮಾಡಿಟ್ಕೊಂಡಿರ್ತಾವೆ. ಅನೇಕ ಜನ್ಮದ್ದು, 100 ಜನ್ಮದ ಕರ್ಮಗಳು ನಮ್ಮ ಒಳಗವ. ಕರ್ಮಗಳು ಅವು ಫಲ ಕೊಡಲಿಕ್ಕೆ ತಯಾರಾದದ್ದು ಬೇರೆ ಇರ್ತಾವೆ, ಇನ್ನು ಫಲ ಕೊಡಲಿಕ್ಕೆ ತಯಾರಾಗದೇ ಇದ್ದದ್ದು ಬೇರೆ ಇರ್ತಾವೆ. ಕೆಲವು ಹಣ್ಣು ಅಡಿಗೆ ಹಾಕಿ ಬರುವಂಗಿರ್ತಾವೆ, ಅವನು ಹರ್ಕೊಂಬಂದು ಅಡಿಗೆ ಹಾಕ್ತಲ್ಲ. ಕೆಲವು ಇನ್ನೂ ಅಡಿಗೆ ಹಾಕ್ಲಿಕ್ಕೆ ಬರುವಂಗಿರೋದಿಲ್ಲ, ಮಾವಿನ ಹಣ್ಣು ಅದೆಲ್ಲ ಅವ್ನು ಇನ್ನೂ ಅಡಿಗೆ ಹಾಕಿದಂಗಿಲ್ಲ. ಹಂಗೆ ಕೆಲವು ಆ ಕರ್ಮಗಳಲ್ಲಿ ಕೆಲವು ಫಲ ಕೊಡ್ಲಿಕ್ಕೆ ತಯಾರಾಗಿರ್ತಾವೆ, ಕೆಲವು ಆಗಿರಂಗಿಲ್ಲ. ಹಿಂಗೆ ಕರ್ಮಗಳು ಇರ್ತಾವೆ. ಸಂಚಿತ. ಆಮೇಲೆ ಪ್ರಾರಬ್ಧಿಗೆ ಹೆಂಗೆ ಹುಟ್ಟುತ್ತದೆ ಅಂದರೆ, ಈ ಜನ್ಮದಲ್ಲಿ ನಾವು ಸಾಯೋ ಕ್ಷಣಕ್ಕೆ ಅಗ್ದಿ ಇನ್ನೊಂದು ಸಾಯೋದು ಒಂದು ಸೆಕೆಂಡ್ ಅದ ಅಲ್ಲಿಕ್ಕೆ ಭಗವಂತ ಏನು ಮಾಡ್ತಾನಂದ್ರೆ ಆವಾಗ ಏನಾಗ್ತದಂದ್ರೆ ನಮ್ಮ ಪ್ರಾರಬ್ಧ ಮುಗೀತದೆ, ಅನುಭವಿಸೋದು ಮುಗೀತದೆ ಅವಾಗ. ಆಮೇಲೆ ಎರಡನೇದ್ದೇನು ಅಂದ್ರೆ ಮನುಷ್ಯ ಸತ್ತ ಅಂದ್ರೆ ಅವನು ಡಯಾಬಿಟಿಸು ಹೋಯ್ತು, ತಲೆ ಸುಳ್ಳು ಹೋಯ್ತು, ಹೊಟ್ಟು ಬಿ ಪಿ ಹೋಯ್ತು, ಅದಕ್ಕೆ ಅವ್ನಿಗೆ ಏನಂತದಂದ್ರೆ ಈ ನಾರಾಯಣರಾವ್ ಅನ್ನೋರು ಸತ್ತು, ನಾರಾಯಣರಾವ್ ಕೆಳಗಿಳಿಸ್ತಾರೆ ನೋಡಿಲ್ಲ, ಬಾಡಿ ಕೆಳಗೆ ತೋಡ್ಲಿಕ್ಕೆ ನೋಡಿ ಅಷ್ಟು ಅದು ಪ್ರಾಣ ಹೋಗ್ತು ಬಾಡಿ. ಮತ್ತು ಇದ್ದಾಗ ಬಾಡಿ ಅಂತ ಯಾಕೆ ತಿಳ್ಕೊಬಾರ್ದು? ಅದ ಕಡೆ ನೀವು 3rd ಪರ್ಸನ್ ನೋಡಿ ಬರ್ಬೇಕಿಲ್ಲ. ಇನ್ನು ನಮ್ಮ ಬಾಡಿ ನೋಡಿಪ್ಪ ಹಂಗೆ ಅಗ್ರಿ ಲಾಸ್ಟ್ ಮೂಮೆಂಟಿಗೆ ಕ್ರಿಯಮಾಣ ಹೋಗ್ತದೆ, ಹೊಸ ಕರ್ಮ ಆಗುವುದಿಲ್ಲ, ಪ್ರಾರಬ್ಧ ಮುಗೀತು. ಉಳಿತೇನು ಕರ್ಮ. ಭಗವಂತ ಏನು ಮಾಡ್ತಾನಂದ್ರೆ ನಮ್ದೆಲ್ಲ ಸಂಚಿತವನ್ನು ತೋತಾನೆ ತನ್ನ ಮುಂದೆ. ಇವು ಹೆಂಗವ ಅಂದ್ರೆ ಇವು ಅತ್ತಾಗೆಲ್ಲ ಇದ್ರ ಕಡೆ ಎಲ್ಲಿ ಘಟ್ಟದ ಕೆಳಗೆ ಕಣದಿರ್ತಾವಲ್ಲ, ಭತ್ತದ್ದು ಕಣಜ್ ಹೆಂಗಿರ್ತಾವ, ಒಂದು 50 ಚೀಲ ಹಿಡಿಯುವಂಥ ಕಣದಿರ್ತಾವೆ. ಅದರ ರಾಶಿ ಆಯ್ತು. ಹೋದ ವರ್ಷದ್ದು ಹತ್ತಿರ್ತಾವೆ ಒಂದು 20 ಚೀಲ, ಈ ವರ್ಷ ಮತ್ತೊಂದು 30 ಚೀಲ ಆಯ್ತು. ತಂದು ಅದನ್ನು ಹಾಕ್ತೀವಿ. ಪ್ರತಿ ದಿವಸ ಏನದ ಅಲ್ಲೊಂದು ಕೆಳಗೆ ಒಂದು ಹೋಗಿರ್ತದೆ, ಅದೊಂದು ಅರ್ಬಿ ಗುಂಡ ಸುತ್ತಿರ್ತಾರೆ, ತುರ್ಕಿರ್ತಾರೆ. ತಮ್ಮ ತಕ್ಕೊಂಡು ಎಷ್ಟು ಬೇಕು ಅಷ್ಟು ಭತ್ತ ತಕ್ಕೊಂಡು ಮತ್ತೆ ಹಾಕಿರ್ತಾರೆ. ಅದು ಪ್ರಾರಬ್ಧ. ಮೊದಲಿನಿಂದ ಇದ್ದದ್ದು ಸಂಚಿತ. ಈ ಸಲ ಅದನ್ನು ನಾವು ಬೆಳೆದದ್ದು ಇದು ಕ್ರಿಯಮಾಣ. ಹಿಂಗಿದು ಚಕ್ರ ಇರ್ತದೆ. ಲಾಸ್ಟ್ ಮೊಮೆಂಟಿಗೆ ಎಲ್ಲ ಮುಗಿತಾವೆ. ಸಂಚಿತ ಒಂದ ರಾಶಿ ಉಳಿದಿರ್ತದೆ. ಭಗವಂತ ಅವನ್ನೆಲ್ಲ ತನ್ನ ಮುಂದೆ ಹಾಕ್ಕೊಳ್ತಾನೆ. ಹಾಕ್ಕೊಂಡು ಏನು ಮಾಡ್ತಾನೆ, ಅದರೊಳಗಿನ ಕರ್ಮಗಳನ್ನು ಬೇರೆ ಆಲಿಸ್ತಾನೆ. ಕೆಲವು ಯಾವ ಫಲ ಕೊಡ್ಲಿಕ್ಕೆ ತಯಾರಾಗಿರ್ತದೆ ಮುಂದಿನ ಜನ್ಮಕ್ಕೆ ಯೋಗ್ಯವಾಗಿರೋ ಕರ್ಮಗಳನ್ನು ತೆಗಿತಾನೆ. ಆದರೆ ಅದರೊಳಗೆ ಒಂದೊಂದು ಭಾವನಾ ಅದ, ಒಂದೊಂದು ಉದ್ದೇಶ ಅದ. ಯಾವ ಕರ್ಮ ಫಲದಿಂದ ಆ ಜೀವ ಹೆಚ್ಚಾಗಿ ತನ್ನ ಕಡೆಗೆ ಬರ್ತದನೋ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ. ಅದಕ್ಕಾಗಿ ಆ ಜೀವ ಏನದನು ದಾರಿದ್ರ್ಯತನ ಅನುಭವಿಸ್ಬೋದು, ಅಥವಾ ಮತ್ತೇನದು ದೈಹಿಕ ಇದನ್ನು ಅನುಭವಿಸ್ಬೋದು, ರೋಗ ರುಜಿನಗಳನ್ನು, ಬಡತನ ಇರ್ಬೋದು, ರೋಗ ರುಜಿನಗಳಿರ್ಬೋದು, ಅಥವಾ ಮತ್ತೇನಾದರೂ ಸಮಾಜದೊಳಗೆ ಅವನಿಗೆ ಅನೇಕ ರೀತಿಯಿಂದ ಹಿಂಸಾ ತ್ರಾಸು ಆಗುವಂಥದ್ದಿರ್ಬೋದು. ಉದ್ದೇಶ ಏನು, ಇವು ನನ್ನ ಕಡೆಗೆ ಬರಬೇಕು. ಅದ್ರ ಬಗ್ಗೆ ಭಗವಂತಗೆ ಇದು ಅನಿಸೋದಿಲ್ಲ, ಬೇಜಾರು ಅನಿಸೋದಿಲ್ಲ. ಇವನು ಬಡವನ ಮಾಡಿ ಹುಟ್ಟಿಸಿದ್ರೆ ಅವನು ಬಡವನ ಆದರೆ ತನ್ನ ಕಡೆಗೆ ಬರ್ತಾನೆ. ಮತ್ತು ಇವೆಲ್ಲ ಏನವ ಅದರೊಳಗಿನ ಕರ್ಮದ ಬಗ್ಗೆನೇ ವಿಚಾರ ಮಾಡ್ತಾನೆ, ಹೊರಗಿನ ಯಾವ ತೊಗೊಳ್ಳೋದಿಲ್ಲ. ಅದರ ತೊಗೊಂಡು ಅವನು ಮುಖ್ಯವಾಗಿ ನನ್ನ ಕಡೆ ಸ್ವಲ್ಪ ಬರುವಂಥ ಬರಲಿಕ್ಕೆ ಯೋಗ್ಯವಾಗಿರೋ ಕರ್ಮ ಇದ್ದರೂ ಅವನು ಆರಿಸಿರ್ತಾನೆ. ಇದಿಲ್ಲ ಅವನಿಗೇನದ ವಿಮುಖ ಆಗೋ ಕರ್ಮಗಳನ್ನು ಹಿಂದೆ ಹಾಕಿಬಿಡ್ತಾನೆ, ಸ್ವಮುಖ ಆಗೋ ಕರ್ಮಗಳನ್ನು ಮುಂದೆ ತಗೋತಾನೆ.
ಅವ್ನು ದಯಾಳು ಇದ್ದಾನೆ ಅದಕ್ಕೆ. ಹಿಂಗೆ ಮಾಡಿ ಒಂದು ಆರ್ಡರ್ ರೆಡಿ ಮಾಡಿ ಜನ್ಮ ಕೊಡ್ತಾನೆ. ಮೊದಲೇ ಕರ್ಮದ ಫಲ ಏನು ಅಂದ್ರೆ ಏನಾಗಿ ಹುಟ್ಟರು. ಎರಡನೇ ಕರ್ಮದ ಫಲ ಏನು ಅಂದ್ರೆ ಯಾವ ತಾಯಿ ಹೊಟ್ಟೆಲಿ ಹುಟ್ಟಬೇಕು. ತಾಯಿ, ತಂದೆ, ಅಣ್ಣ, ತಮ್ಮ, ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್. ಇದಕ್ಕೆ ನಾವು ಪ್ರಾರಬ್ಧ ಅಂತೀವಿ. ಅದು ಪ್ರಾರಬ್ಧ. ನಾವು ಏನೊಂದು ಆರ್ಡರ್ ಮೇಲೆ ರೆಡಿ ಮಾಡಿ ಶೂಟಿಂಗ್ ಮಾಡಿ ಫಿಲ್ಮ್ ಪ್ರೊಜೆಕ್ಟ್ ಮೇಲೆ ಏನು ಸ್ಟಾರ್ಟ್ ಮಾಡ್ತಾರಲ್ಲ ಪ್ರಾರಬ್ಧ. ಉಳಿದ ಕರ್ಮಗಳನ್ನು ಮತ್ತೆ ಸಂಚಿತದೊಳಗೆ ಹಾಕಿಟ್ಬಿಡ್ತಾವ. ಈ ಆಯುಷ್ಯ ಪೂರ್ತಿ ಕಷ್ಟ ಕರ್ಮಗಳನ್ನು ಆರಿಸ್ಬಿಡ್ತಾನೆ. ಆಮೇಲೆ ಏನದ ಮೊದಲೇದು ದೇಹ. ಸ್ತ್ರೀ ಆಗಬೇಕು, ಪುರುಷ ಆಗಬೇಕು, ಕುರುಡಾಗಬೇಕು, ಕುಂಟಾಗಬೇಕು, ಕರಿ ಆಗಬೇಕು, ಬಿಳಿ ಆಗಬೇಕು. ಇದೆಲ್ಲ ಮುಂಚೆ ತಾಯಿ ಹೊಟ್ಟೆಯಾಗ ನಿರ್ಣಯ ಆಗಿಬಿಡ್ತದೆ. ಹೌದಲ್ಲ? ಏನು ಅದನ್ನು ಆಪ್ರೇಷನ್ ಮಾಡಿ ಕರಿ ಇದ್ರೆ ಬಿಳಿ ಮಾಡ್ಲಿಕ್ಕೆ ಶಕ್ಕಿಲ್ಲ, ಬಿಳಿ ಇದ್ರೆ ಕರಿ ಮಾಡ್ಲಿಕ್ಕೆ ಶಕ್ಕಿಲ್ಲ, ಹುಡುಗಿದ್ರೆ ಹುಡುಗಿನ ಮಾಡ್ಲಿಕ್ಕೆ ಶಕ್ಕಿಲ್ಲ. ಹೆಣ್ಮಗಳು ಬಂದು ನನ್ನ ಕಡೆ 7 ತಿಂಗಳು ಪ್ರೆಗ್ನೆಂಟು. ನನಗೆ ಹುಡುಗಿ ಹುಟ್ಟು ಹಂಗೆ ಮಾಡಿದ್ವಿ. ಕೆಲಸ ಆಗಿ ಹೋಗ್ಯದ. ಈಗ ಹುಡುಗ ಹುಟ್ಟು ನನಗೆ ಹುಡುಗನ ಕೊಡ್ರಿ ಅನ್ನೋದು. ತಾಯಿ ಅಕಸ್ಮಾತ್ ಹುಡುಗಿದ್ರ ಹುಡುಗಿದ್ರ ಬ್ರಹ್ಮದೇವನಿಗೂ ಬದಲು ಮಾಡಿ ವ್ಯವಸ್ಥೆ ಅಲ್ಲ. ಮತ್ತು ಮುಂದಿನ ಸಲ ನೋಡ್ರಿ ಮಹಾರಾಜ ಹ್ಞೂನ್ರಿ ಅಂದೆ. ಮತ್ತೊಂದು ಸಲ ಮುಂದಿನ ಸಲ ಬೇಕು. ಹಂಗೇನದ ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್. ಆಮೇಲೆ ಪ್ರಪಂಚದ ಪರಿಸ್ಥಿತಿ, ಅನುಕೂಲ ಅನಾನುಕೂಲಗಳು ಸಹಿತ ಅವನ ಕಡೆಗೆ ಬರೋ ದೃಷ್ಟಿಯಿಂದ ಪೂರಕನೇ ಇರ್ತಾವೆ. ಬಡತನ ಇರ್ಬೋದು, ದಾರಿದ್ರ್ಯ ಇರ್ಬೋದು, ಅಜ್ಞಾನ ಇರ್ಬೋದು, ಅಶಿಕ್ಷಿತನ ಇರ್ಬೋದು. ತುಕಾರಾಮ್ ಮಹಾರಾಜರು ಅಶಿಕ್ಷಿತರಿದ್ದರು ಅಂತ ಏನು ಅವ್ರಿಗೇನು ಹಾನಿ ಆಗ್ತದೆ. ನಾವು ತಿಳ್ಕೊಂಡ್ಬಿಟ್ಟಿವಿ, ನನ್ನ ಮಗ ಶಾಣೆ ಆಗಿಲ್ರಿ, ನನ್ನ ಮಗ ಶಾಣೆ ಆಗಿಲ್ಲ. ಎಲ್ಲರೂ ಬರೋರು ಅಜ್ಞಾನ. ಈ ಬುದ್ಧಿಮತ್ತೆ ಒಂದು ಇದ್ರೇನಲ್ಲ, ಇದು ನಮ್ಮಲ್ಲಿ ಕೆಲಸಕ್ಕೆ ಎಲ್ಲ ಈ ಸಮಾಜದೊಳಗೆ ಬುದ್ಧಿ ಪ್ರಧಾನ ಇದು ಆಗಿಬಿಟ್ಟದ ಮೆಂಟ್ಯಾಲಿಟಿ. ಈ ಬುದ್ಧಿ ಪ್ರಧಾನ ಮೆಂಟ್ಯಾಲಿಟಿನ ಸಂಘರ್ಷಕ್ಕೆ ಕಾರಣ ಎಲ್ಲ ದೃಷ್ಟಿಯಿಂದಲೂ. ಶಾಲೆಗೆ ಹೋಗದೇ ಇರೋರು ನಾನು ಅಗ್ದಿ ಪ್ರೀತಿಯಿಂದ ಇಟ್ಕೊಳ್ತೀನಿ. ಗಂಡಲ್ಲಿ ಈ ಶಾಲೆ ಸಾಕಾಗಿದೆ ಸಮಾಜದಲ್ಲಿ. ಶಾಣೆ ಆದರೂ ಕಠಿಣ, ದಡ್ಡ ಆದರೂ ಕಠಿಣ. ಶಾಣೆ ಆದ್ರೆ ಮುಂದಿನ ಶಿಕ್ಷಣ ಹೆಂಗೆ, ದಡ್ಡ ಆದ್ರೆ ಮತ್ತೆ ಮುಂದೆ ಸಮಸ್ಯೆಗಳು ದಿವ್ಸಕ್ಕೆ ಭಾಳ ಬೆಳೀಲಿಕ್ಕೆ ತಿಳ್ಕೊಳ್ತ. ಪರಿಸ್ಥಿತಿನೂ ಆ ಪರಿಸ್ಥಿತಿಯಲ್ಲಿ ನಾವು ಕುಟುಂಬದೊಳಗೆ ಹಾಕ್ತಾನೆ. ಅವನ ಕೊಟ್ಟಿರೋದು ಆ ಪರಿಸ್ಥಿತಿ. ಮನೆಯೊಳಗೆ ಹಂಗೆ ತ್ರಾಸದ್ರಿ, ಹಿಂಗೆ ತ್ರಾಸದ್ರಿ, ಭಗವಂತನ ಕೊಟ್ಟ, ಇನ್ನು ಹಿತಕ್ಕಾಗೇ ಕೊಟ್ಟನು. ಅದಾಗಬೇಕು ಮೃತ್ಯು ಎಲ್ಲಿ ಆಗಬೇಕು, ಹೆಂಗೆ ಆಗಬೇಕು, ಅದು ನಿಶ್ಚಿತ. ಅದರೊಳಗೆ ಏನೂ ವ್ಯತ್ಯಾಸ ಆಗೋದು. ಏನು ರೀ ಮಲ್ಕೊಂಡು ಅಲ್ಲೇ ಹೋದ್ರಿ, ಭಗವಂತ ಹಂಗೆ ಬರೆದಿದ್ದವ್ರು ಪ್ರಾರಬ್ಧ. ಒಬ್ರಿಗೆ ಭಾಳ ತ್ರಾಸ ಅನುಭವಿಸ್ತೀವಿ, ಅದು ದೇಹದ ಪ್ರಾರಬ್ಧನ. ಮಹಾರಾಜ 4 ವರ್ಷ ಹಿಂಗೆ ಹಾಸಿಗೆ ಗಾದಿ ಮೇಲೆ ಕೈ ಇಟ್ಕೊಂಡು ನಿಂತು ಅವ್ರಿಗೆ ದಮ್ ಬರ್ತಿತ್ತು. 4 ವರ್ಷ ಅನುಭವಿಸ್ತಾರೆ. ಕಾಲು ಹಿಂಗೆ ಬಾತ್ ಹಿಂಗಾಗಿಬಿಟ್ಟಿರ್ತಿದ್ವಿ. ಅದು ಒಂದು ದಿವಸ ಅವ್ರ ಬಾಯಲ್ಲಿ ಬರಲಿಲ್ಲ. ಏನು ಅವ್ರು ವಿಷಾಪಟ್ಟದ್ದಕ್ಕೆ ನನಗೆ ಇದು ಬಂದಿದೆ. ಇದು ಪುರುಷಾರ್ಥದ ಲಕ್ಷಣ. ಆಮೇಲೆ ಇದು ಆಯುಷ್ಯ ಅದು ನಿಶ್ಚಿತ. ಆದರೆ ಇದ್ರ ಮೇಲೆ ಇಲ್ಲ, ಕ್ಯಾಲೆಂಡರ್ ಡೇಟ್ ಪ್ರಕಾರ ಇರಂಗಿಲ್ಲ, ಶ್ವಾಸೋಚ್ಛ್ವಾಸದ ಸಂಖ್ಯಾ ಮೇಲೆ. ಒಬ್ಬ ಮನುಷ್ಯ ಸಾಮಾನ್ಯವಾಗಿ 900 ಶ್ವಾಸೋಚ್ಛ್ವಾಸ ಕೊಡ್ತಾರೆ ಒಂದು ತಾಸಿ. ಅದಕ್ಕನುಸಾರವಾಗಿ ಒಂದು ದಿವಸಕ್ಕೆ 21,600 ಆಗ್ತಾವೆ. ನೀವು 21,600 ಜಪ ಮಾಡಿದ್ರೆ ಶ್ವಾಸೇ ಶ್ವಾಸೇ ರಾಮನಾಮ ಸ್ಮರ ಅನ್ನಂಗೆ. ಅದೇ ರೀತಿ ಒಂದು 100 ವರ್ಷಕ್ಕೆ 90 ಕೋಟಿ ಶ್ವಾಸೋಚ್ಛ್ವಾಸ. ಎಷ್ಟು ಶ್ವಾಸೋಚ್ಛ್ವಾಸ ಈ ದೇಹದಲ್ಲಿ ಇದ್ಕೊಂಡು ಬರೋದು. ಆಮೇಲೆ ಮಜಾ ಇನ್ನೊಂದು ಮನೆ ಜ್ಞಾನೇಶ್ವರ ಮಹಾರಾಜ ಅವ್ರ ಶಬ್ದದ ಮೇಲೆ ನಮಗೆ ವಿಶ್ವಾಸ ಬೇಕು, ಶ್ರದ್ಧಾ ಬೇಕು. ಯಾವ ಮೀನುಗಳ ಆಯುಷ್ಯ ಮುಗಿದಿರ್ತದನೋ ಆ ಮೀನ ಹಿಡಿಲಿಕ್ಕೆ ಆ ಮೀನುಗಾರ ಬರ್ತಾನೆ. ಹಿಡ್ಕೊಂಡು ಹೋದ ಅಂತ ಮೀನು ಸಾಯಲಿಲ್ಲ, ಸಾಯ್ತಾವಂತಲ್ಲ. ಆ ಮೀನುಗಳ ಆಯುಷ್ಯ ಮುಗಿದಿರ್ತದೆ. ರೋಗಗಳು ಬಂದು ಮನುಷ್ಯ ಸತ್ತ ಅಂತಲ್ಲ, ಸಾಯು ಮುಂದೆ ರೋಗಗಳು ಅವನು ಪಚಾರಿಸ್ತಾವೆ. ರೋಗಗಳು ಬಂದುಬಿಡ್ತಾವೆ, ಕಡಿಮೆ ಆಗದೇ ಇರೋ ರೋಗ ಬಂದುಬಿಡ್ತಾವೆ.
ಮತ್ತು ಇನ್ನೂ ಒಂದೇನಂದ್ರೆ ನಾವು ದೇಹ ಪ್ರಾಣ ಬಿಡುವುದಿಲ್ಲ, ಅದು ಆ ಜೀವನ ಆ ದೇಹವನ್ನು ಬಿಟ್ಟು ಹೋಗಿರ್ತದೆ. ಜೀವ ಆತ್ಮ ಆ ದೇಹವನ್ನು ನನಗಿನ್ನು ಮುಂದಿನ ಸಾಧನೆ ಉಪಯೋಗ ಇಲ್ಲ ಅಂತ ಅದ ನಮ್ಮ ಈ ದೇಹವನ್ನು ಬಿಟ್ಟು ಹೋಗಿಬಿಡ್ತದೆ. ಅದಕ್ಕೆ ಭಗವಂತಂದು ಅದ ವಿಧಾನ ಇರ್ತದೆ. ಈ ದೇಹ ಇನ್ನೇನದ ಉಪಯೋಗ ಇಲ್ಲ ಅಂದಾಗ ಭಗವಂತ ಆ ದೇಹವನ್ನು ಅವನು ಬಿಟ್ಟು ಬೇರೆ ದೇಹಕ್ಕೆ ಹೋಗಲಿಕ್ಕೆ ಅದು ಸಿಮ್ ಇದ್ದಂಗೆ ಈ ಮೊಬೈಲ್ ತೆಗೆದು ಮುಂದಿನ ಮೊಬೈಲ್ನಾಗ ಹಾಕ್ತಾರೆ. ಈ ಮೊಬೈಲ್ ಇದು ಆಗಿದೆ, ಕಂಡೆಮ್ ಆಗ್ಯದ ಅಂತ ಇದನ್ನು ಬಿಟ್ಟು ಬಿಡಿಸಿಬಿಡ್ತಾವೆ. ಮತ್ತು ಚಲೋ ಆಗ್ತಲ್ರಿ, ಹೊಸ ದೇಹ ಕೊಡ್ತಾನೆ ಮತ್ತು ಮುಂದಿನ ಸಾಧನೆ ಮಾಡಲಿಕ್ಕೆ ಮತ್ತು ಅಳಬೇಕಾಗ್ತದೆ. ಆ ಜೀರ್ಣಾಗಿ ಕೈ ಕಾಲು ಅಳಗಾಡಿಸಿ ಬರದೇ ಇರ್ತಕ್ಕಂಥ ದೇಹ ಇದ್ದಾಗ ಇರಬೇಕ್ರಿ ಅಂತ ಏನು ನಾವು ಇದ್ದು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಭಗವದ್ಗೀತಾದಲ್ಲಿ ಹೇಳ್ತಾನೆ, ವಸ್ತ್ರ ಜೀರ್ಣ ಆದ ಕೂಡಲೇ ಮಗನ ವಸ್ತ್ರದಿಂದ ಜೀರ್ಣ ಆಗಿತ್ತು, ಹರಿದಿತ್ತು ಆ ಕಡೆಗೆ. ಆ ಹೊಸ ಅಂಗಿ ತಂದು ಕೊಟ್ಟರು ಖುಷಿಲೇ ತೆಗೆದು ಖುಷಿಲಿ ಹಾಕ್ಕೋತಾರಿಲ್ಲ. ಹಂಗೆ ನಾವು ದೇಹವನ್ನು ತೆಗೆದು ಒಗೆದು ಬೇರೆ ದೇಹ ಧಾರಣೆ ಮಾಡಲಿಕ್ಕೆ ತಯಾರಾಗಬೇಕಿಲ್ಲ. ಹಂಗೆ ಇದಕ್ಕೇನದನ್ನ ಆಯುಷ್ಯ ಪ್ರಾರಬ್ಧ ಅದನ್ನು ಬಂದ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ಮಾಡ್ಲಿಕ್ಕೆ ಬರಂಗೇ ಇಲ್ಲ ಏನು ಅಂದ್ರೆ ವೆಂಟಿಲೇಟರ್ ಹಚ್ಚಿಬಿಟ್ರೆ ಆಯುಷ್ಯ ಹೆಚ್ಚಾಗ್ತದೆ. ವೆಂಟಿಲೇಟರ್ ತೆಗೆದು ಹೋಗಿ ಬಿಡ್ತಿರ್ತಾರೆ. 15 ದಿವಸ ತಿಂಗಳಿಗೆ ವೆಂಟಿಲೇಟರ್ ಮೇಲೆ ದಿನ 50,000 ರೂಪಾಯಿ. ಇದಕ್ಕಿಂತಲೂ ಬೇರೆ ಉಂಟಾಯಿತು. ನೀವು 21,600 ಏನದಲ್ಲ ಆ ಸಂಖ್ಯೆ ಕಡಿಮೆ ಮಾಡಿಕೊಂಡ್ರೆ ಆಯುಷ್ಯ ಹೆಚ್ಚಾಗ್ತದೆ. ಇದರಿಂದ ಪ್ರಾಣಾಯಾಮದಿಂದ ಉಸಿರಾಟದ ಸಂಖ್ಯೆ ಕಡಿಮೆ ಆದರೆ ಅಷ್ಟು ಟೈಮ್ ಉಳಿತಿಲ್ಲ, ಅದು ಆಯುಷ್ಯ ಹೆಚ್ಚಾಗ್ತದೆ. ವಿಷಯ ಸೇವನೆಯಿಂದ ಪರಿಶ್ರಮದಿಂದ ಇವುಗಳಿಂದ ಶ್ವಾಸೋಚ್ಛ್ವಾಸ ಜೋರಾಗ್ತದೆ, ಅಷ್ಟು ಆಯುಷ್ಯ ಕಡಿಮೆ ಹಿಂಗೆ. ಆದ್ದರಿಂದ ಇದು ದೇಹ ನಮ್ಮ ಕೈಯಾಗಿಲ್ಲದು. ಕೆಲವರು ವರ್ಷಾನುಗಟ್ಟಲೆ ಅನುಭವಿಸಿ ಹೋಗ್ತಾರೆ ಹಾಸಿಗೆ ಮೇಲೆ ಬರೋಬ್ಬರಿ ಅಲ್ಲ, ತಪ್ಪು. ಅನಾಯಾಸೇನ ಮರಣಂ ತಪ್ಪು. ಹಂಗೆ ಆದರೂ ಉದ್ಧಾರ ಆಗ್ತಾರಂತ ಏನಿಲ್ಲ. ಮಜಾ ಏನಂದ್ರೆ ಭಗವಂತ ಯಾರ್ಯಾರು ಒಂದು ಮಾಬ್ ಆಯುಷ್ಯ ಮುಗಿದು ಮಾಬ್ ಇತ್ತಂದ್ರೆ ಕೊರೋನಾದಂಥ ತಂದುಬಿಡ್ತಾರೆ. ಮಾಸ್ ಕರ್ಕೊಂಡು ಹೋಗಿದ್ರು ಭಾಳಷ್ಟು ಮಂದಿ ಒಮ್ಮೆ ಹೋಗೋದಿತ್ತಂದ್ರೆ ಆಯುಷ್ಯ. ಅದು ಕುರುಕ್ಷೇತ್ರ ಯುದ್ಧ, ಪೃಥ್ವಿಯ ಭೂಮಿ ಭಾರ ಇಳಿಸ್ಬೇಕಾಗಿತ್ತಿಲ್ಲ. ಹಂಗೆ ಭಗವಂತನ ಒಮ್ಮೆ ಭೂಮಿ ಭಾರ ಇಳಿಸೋದಕ್ಕೆ ನೆಲ ತಂದುಬಿಡ್ತಾರೆ. ಕೊರೋನಾ ಆಯಿತು, ಪ್ಲೇಗ್ ಆಯಿತು. 1921ನೇ ಇಸ್ವಿಯಲ್ಲಿ ಇನ್ಫ್ಲೂಯೆಂಜಾ ಆಯಿತು. 2 ಕೋಟಿ ಜನ ಸತ್ತರು ಭಾರತದಾಗ. ಏನು ಮಾಡಲಿಕ್ಕಾಗ್ತದೆ? ಮಹಾರಾಜನ ಕೇಳಿದ್ರು ಬಹುಸಾಹೇಬರು 21ನೇ ಇಸ್ವಿ 13 ಬಿಟ್ಟಿದ್ದು. ಅವಾಗೆಲ್ಲರೂ ಏನು ಮಾಡ್ಬೇಕು ಹಿಂಗೆ ಅಂದರೆ ಮಹಾರಾಜ ಸತ್ಪುರುಷಕ್ಕೆ ದುಃಖ ಆಗ್ತದೇನು? ಆಗಂಗಿಲ್ಲ. ಕೊರೋನಾಗಿ ಇಷ್ಟು ಮಂದಿ ಸತ್ಪುರುಷ ದುಃಖ ಆಗ್ತದೆ, ಆಗಂಗಿಲ್ಲ. ಯಾಕೆ ಮೆಣಸಿನ್ಕಾಯಿ ಖಾರದಂತ ಯಾರಿಗೂ ದುಃಖ ಆಗ್ತದೆ? ಮೆಣಸಿನ್ಕಾಯಿ ಖಾರ ಭಾಳ ಬೇಜಾರಾಗಿ ಅಂತೀವಿ. ಹುಣಸೆಹಣ್ಣು ಹುಳಿ ಅದಂತ ದುಃಖ. ಇದು ಸೃಷ್ಟಿಯ ಒಂದು ಇದು ಅದು ವ್ಯವಸ್ಥೆ. ಸಮುದ್ರ ಉಕ್ಕೇರಿ ಬರ್ಬೋದು ಅಲ್ರಿ, ಯಾವ ನೀರು ಇಲ್ಲದ ಉಕ್ಕೇರಿ ಹೆಂಗೆ ಬಂತದು? ಸಮುದ್ರದ ವೈಶಿಷ್ಟ್ಯ ಎಷ್ಟದ ಅಂದ್ರೆ ಮಹಾರಾಜ ಹೇಳ್ತಿದ್ರು ಬೆಲ್ಸರ ಪ್ರವಚನದಾಗ, ನೀವೇನೂ ಜಪ ಮಾಡಬೇಡ್ರಿ, ಪೂಜಾ ಸಮುದ್ರದಲ್ಲಿ ಹೋಗಿ ವಿಚಾರ ಮಾಡಿರಿ. ಈ ಸಮುದ್ರ ಏನದ? ಇದು ಇಷ್ಟೊಂದು ಜಲರಾಶಿ ಎಲ್ಲಿಂದ ಬಂತಿದ್ದು? ಎಷ್ಟು ವರ್ಷದಿಂದ ಅದು ಇಟ್ಕೊಳ್ತೇವೆ. ಸಾಮಾನ್ಯವಾಗಿ ನೀರಿಂದ ಹೆಂಗಿರ್ತದೆ ಅಂದ್ರೆ ಸ್ವಲ್ಪ ಫೋರ್ಸ್ ಆಗ್ತದ್ರೆ ದಂಡಿ ಕಡ್ಕೋತ ಬರ್ತೇವೆ ಒಳಗೆ, ನದಿ ತುಂಬಂದು. ಅದು ಸಮುದ್ರ ಇಷ್ಟು ವರ್ಷದಿಂದ ಇದ್ದರೂ ಎಲ್ಲೆಲ್ಲೂ ಒಂದು ಗೇಣು ಭೂಮಿ ಅದರೊಳಗೆ ಹೋದದ್ದು ನೋಡಿದ್ರು ನಾವು.
ಭೂಮಿ ಕತ್ತರಿಸುವಂಥ ಸಮುದ್ರ ಹೋಗಿದ್ರೆ ಭೂಮಿಯಲ್ಲಿ ಉಳಿತಿದ್ದೆ 3 ಪಾಲು ನೀರು 1 ಪಾಲು ಭೂಮಿ ಅದು ಎಲ್ಲೋ ಮುಳುಗಿ ಹೋಗಿಬಿಡ್ತಿತ್ತು ಅದು ಕಾಯ್ತು. ಇದು ಜ್ಞಾನೇಶ್ವರ ಮಹಾರಾಜರು ಭಾಳ ಚಂದ ಹೇಳ್ಯಾರ. ವಸ್ತುಸ್ಥಿತಿ ಹಂಗಾದ್ರೆ ನಮಗೆ ಅದಕ್ಕೆ ನಮ್ಮ ತಲೆಗೆ ಹೋಗೋದು ತಲೆಯಾಗ ಹೋಗೋದಿಲ್ಲ. ಆಮೇಲೆ ಎರಡನೇದ್ದೇನು ಅಂದ್ರೆ ಈಗ ಬ್ಯಾಸಿಗೆ ಒಳಗೆ ಎಲ್ಲ ನದಿ ಬತ್ತಿ ಸಮುದ್ರದ ನೀರು ಬರಂಗಿಲ್ಲ. ಖರೆ ಹಿಂದೆ ಒಳಗೆ ಹೋಗ್ಬೇಕಿಲ್ಲ, ಬತ್ತಿ ಹೋಗ್ಬೇಕಿಲ್ಲ, ಬತ್ತಿ ಹೋಗೋದಿಲ್ಲ. ಮಳೆಗಾಲದಾಗ ಏನು ನೀರು ನದಿ ತುಂಬ ಬರ್ತಿರ್ತಾವೆ. ನಾನು ಸ್ವಂತ ನೋಡೀನಿ, ಸ್ವತಃ ನೋಡೀನಿ. ನರ್ಮದಾ ನದಿ ಮಳೆಗಾಲದಾಗ 12 ಮೈಲ್ ಅಗಲಾಗಿರ್ತದೆ. 12 ಮೈಲು ನೀರು ಅದು ಒಳಗೆ ಸಮುದ್ರದಾಗ ಹೋಗ್ತಿರ್ತದೆ. ಭರೂಚಿದ ಹತ್ರ ಸಮುದ್ರ ಮ್ಯಾಲೆ ಬರ್ತದೆ ಇಲ್ಲ. ಮತ್ತು ಏನಿದೆ ಹೆಂಗೆ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಇದು ಚಂದ್ರ ಪೂರ್ಣಿಮೆಯ ಚಂದ್ರ ನೋಡಿ ಉಕ್ಕಿ ಇರ್ತದೆ. ಅಮಾವಾಸ್ಯೆ ದಿವಸ ತಣ್ಣಗಾಗ್ತದೆ. ಇದೇನು ವ್ಯವಸ್ಥೆ ಇದು? ಎಷ್ಟು ಆಶ್ಚರ್ಯವಾಗಿ ಹೌದಲ್ಲ. ಆಮೇಲೆ ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಏನಂತಾರೆ, ಸಮುದ್ರದೊಳಗೂ ಭಗವಂತಿದ್ದಾನೆ, ಪೃಥ್ವಿ ಒಳಗೂ ಭಗವಂತಿದ್ದ. ಈ ಭಗವಂತ ಆ ಭಗವಂತ ಕಾಂಪ್ರಮೈಸ್ ಮಾಡ್ಕೊಂಡ. ನಾವು ನಿನ್ನ ಮುಳುಗಿಸ್ಬೇಕಲ್ಲ, ತಿಳಿಸಿಲ್ಲ. ಸಮುದ್ರದ ಲಕ್ಷಣ ಹಂಗದ. ಹಂಗಾರೆ ಇದ್ರ ಬಗ್ಗೆ ಹಂಗಾಗಿ ಇಂಥ ಸಮುದ್ರವನ್ನು ಮಾಡಿರೋರು ಯಾರು? ನೀನು ಯಾರಿಗೂ ಹೇಳಿಕತ್ತಿದ್ದೆ, ವಿದ್ಯಾಗ ಹೇಳಿಕತ್ತಿದ್ದೀನಿ, ಊಟ ಕುಡುಂಬ ಯಾವ ಕುಡುಂಬ ಹೇಳಿಕತ್ತಿಲ್ಲ. ಇಲ್ಲಿ ಹೆಂಗೆ ಆಕಾಶದ ಒಳಗೆ ಹವಾ ಅದ. ಈ ಹವಾ ಇದ್ದದ ಅನುಭವ ಬರೋದು ನಮ್ಗೆ. ಹವಾ ಬೀಸ್ಲಿಕ್ಕೆ ಹತ್ತಿದ್ರೆ, ಗಾಳಿ ಬೀಸ್ಲಿಕ್ಕೆ ಹತ್ತಿರ ಹವಾ ಅದ ಅಂತ ಅನಿಸ್ತಾ ಇಲ್ಲ. ಚಲನವಲ್ಲನ ಆದ್ರೆ ಗೊತ್ತ, ಅದ್ರ ಚಲನವಲ್ಲನ ಆದ್ರೆ ಗೊತ್ತ. ಚಲನವನ್ನ ಆದ್ರೂ ಗೊತ್ತಾಗ್ತದೆ. ಇಲ್ಲಿ ಹವಾ ಹೆಂಗದನು ಅದು ನಮಗೇನು ಡಿಸ್ಟರ್ಬ್ ಮಾಡೋದಿಲ್ಲ, ಆಕಾಶ ಡಿಸ್ಟರ್ಬ್ ಮಾಡೋದಿಲ್ಲ. ಹಂಗೆ ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಎಕ್ಸಿಸ್ಟೆನ್ಸ್. ಅದಕ್ಕೆ ನಾವು ಬ್ರಹ್ಮ ಅಂತ ಹೇಳ್ತೀವಿ. ಅದು ಎಷ್ಟು ಸೂಕ್ಷ್ಮದ ಅಂದ್ರೆ ಆಕಾಶದೊಳಗಿಂದ ಸೋಸ್ ತೆಗೆಯುವಷ್ಟು ಸೂಕ್ಷ್ಮದ. ಜ್ಞಾನೇಶ್ವರ ಮಹಾರಾಜರು ಹೇಳ್ಯಾರು. ಆಮೇಲೆ ಏನದ ಅಂದ್ರೆ ಅದು ಕೇವಲ ಒಂದು ಏನಪ್ಪ ಅಂದ್ರೆ ಇರುವಿಕೆ ಮಾತ್ರ ಅಲ್ಲ, ಅದು ಚೈತನ್ಯ ಪೂರ್ಣ ಜೀವಂತದ. ಆ ಇರುವಿಕೆ ಏನದ ಕಾನ್ಷಿಯಸ್ನೆಸ್ಸು, ಅದೇನದ ಎಕ್ಸಿಸ್ಟೆನ್ಸು ವಿತ್ ಕಾನ್ಷಿಯಸ್ನೆಸ್. ಅರಿವದ ಅದರೊಳಗೆ. ಇಷ್ಟ ಅಲ್ಲ, ಅರಿವಷ್ಟ ಇಲ್ಲ. ಅದರೊಳಗೆ ಏನದ ಅಂದ್ರೆ ಆನಂದದ, ಜ್ಞಾನದ. ಈ ಎಲ್ಲ ಈ ಸೃಷ್ಟಿ ಸೌಂದರ್ಯ ಏನದಲ್ಲ, ಹೂವು ಹಂಗೆ ಅದು ಬಣ್ಣ ಎಷ್ಟು, ಅದ್ರದ್ದು ವಾಸನೆ ಎಷ್ಟು, ಎಲ್ಲದಕ್ಕೂ ಸಗಣಿ ಗೊಬ್ಬರನ ಹಾಕಿ, ಮಾವಿನ ಗಿಡಕ್ಕೆ ಹಾಕಿರೋ ಸಗಣಿ ಗೊಬ್ಬರದಿಂದ ಮಧುರ ಹಣ್ಣು ತಯಾರಾದ, ಗುಲಾಬಿ ಗಿಡಕ್ಕೆ ಹಾಕಿರೋ ಸಗಣಿ ಗೊಬ್ಬರದಿಂದ ಹೂವು ತಯಾರಾದ. ಇದ್ರ ರಚಯಿತ ಯಾರು? ಕ್ರಿಯೇಟರ್ ಯಾರು? ಅದು ದೊಡ್ಡ ಜ್ಞಾನದ. ಅದಕ್ಕೆ ನಾವು ಏನಂತೀವಿ? ಚಿತ್ ಅಂತೀವಿ. ಸತ್ ಚಿತ್ ಆನಂದ. ಈ ಇರುವಿಕೆ ಹೆಂಗದ ಅಂದ್ರೆ ಹಿಂದೂ ಇಲ್ಲ ಅಂತಿಲ್ಲ, ಮುಂದಿರಂಗಿಲ್ಲ ಅಂತಿಲ್ಲ. 3 ಕಾಲದಲ್ಲಿ ಬಾಧಿತವಾಗಿ ಇರುವಿಕೆ, ಅನಂತ ಅನಾದಿ. ಆಮೇಲೆ ಅದೇನದ ಚೈತನ್ಯ ಸ್ವರೂಪದ, ಎಡ್ಡಿಲ್ಲದು, ಅದು ಜೀವಂತದ. 3ನೇದ್ದೇನು ಅಂದ್ರೆ ಅದರಲ್ಲಿ ಇಷ್ಟೊಂದು ಜ್ಞಾನದ. ಎಲ್ಲಿ ಜ್ಞಾನದನೋ ಅಲ್ಲಿ ಆನಂದದ, ಎಲ್ಲಿ ಅಜ್ಞಾನದನೋ ಅಲ್ಲಿ ದುಃಖದ. ನಮಗೆ ಸುಖ ದುಃಖ ಯಾಕೆ ಆಗ್ತದೆ? ನಮ್ಮ ಜ್ಞಾನ ಏನಂದ್ರೆ ಅಪೂರ್ಣದ. ಆ ಅಪೂರ್ಣ ಜ್ಞಾನವನ್ನು ಆಧರಿಸಿಕೊಂಡು ಒಂದು ಕ್ಷಣ ಸುಖ ಆಗ್ತದೆ, ಒಂದು ಕ್ಷಣ ದುಃಖ ಆಗ್ತದೆ. ಆ ಜ್ಞಾನ ಏನಂದ್ರೆ ಪರಿಪೂರ್ಣದ. ಆದ್ದರಿಂದ ಅಲ್ಲಿ ಆನಂದದ, ಸತ್ಯದ ಆನಂದ ಸ್ವರೂಪ. ಅಂಥದ್ದೊಂದು ಇರುವಿಕೆ ಅದು. ಅದರ ಜ್ಞಾನದಿಂದಲೇ ಈ ಸೃಷ್ಟಿ ಸೌಂದರ್ಯ ಏನದ ಸುರಿತಿರ್ತದೆ. ವಿಶ್ವದಲ್ಲಿ ಸೌಂದರ್ಯ ಸುರಿತದೆ. ನಿತ್ಯ ನವೀನ ಅಂತ ಹೇಳ್ತಾರೆ, ನಿತ್ಯ ನೂತನ ಅಂತಾನೆ. ನೂತನ ಸುರಿತಿರ್ತವ, ಹೊಸ ಹೊಸ ಹೊಸ. ಇಂಥ ಒಂದು ಅವ್ಯಕ್ತವಾಗಿರೋ ತತ್ವ ಏನದನೋ ಅದು ಯಾವ ಇಂದ್ರಿಯಗಳಿಗೂ ಗೋಚರ ಅಲ್ಲ. ಈಗ ಹೆಂಗೆ ಬಂದ್ರೆ 2 ಶಬ್ದಗಳು ಏನು ಅಂದ್ರೆ
ಇಂದ್ರಿಯಾತೀತ ಮತ್ತು ಅತೀಂದ್ರಿಯ ಅಂತ ಎರಡು ಶಬ್ದ. ಇಂದ್ರಿಯಾತೀತ ಅಂದ್ರೆ ಏನು? ನಿಮ್ಮ ಇಂದ್ರಿಯಗಳಿಗೆ ಕಾಣಲಿಕ್ಕೆ ಶಕ್ಯವಾಗದೇ ಇರುವಷ್ಟು ಸೂಕ್ಷ್ಮವಾಗಿರೋದು, ಕಾಣದೇ ಇರುವಷ್ಟು ಸೂಕ್ಷ್ಮವಾಗಿರೋದು, ದೂರ ಆಗಿರೋದು, ಅದನ್ನು ನಾವು ಯಂತ್ರದ ಮೂಲಕವಾಗಿ ನೋಡ್ತೀವಿ. ನಮ್ಮ ಕಣ್ಣುಗಳಿಗೆ ಕಾಣದೇ ಇರೋದನ್ನು ಯಂತ್ರದ ಮೀವಾ ಪ್ಯಾರ್ಮೇಸಿಯಂ ಅಂತ ತೋರಿಸ್ತದೆ. ಮತ್ತು ಇನ್ನೊಂದೇನದ, ದೂರದರ್ಶಕ ಯಂತ್ರದಿಂದ ನಮ್ಮ ಕಣ್ಣಿನ ಕಕ್ಷೆಯ ಆಚೆ ಇರ್ತಕ್ಕಂಥವನ್ನು ನೋಡ್ತೀವಿ. ಇದು ಏನಾಯ್ತು? ಇಂದ್ರಿಯಾತೀತ. ಇನ್ನೊಂದು ಶಬ್ದ ಅತೀಂದ್ರಿಯ. ಆ ನಮ್ಮ ಇಂದ್ರಿಯಗಳಿಗೆ ವಿಷಯನ ಆಗಂಗಿಲ್ಲ. ಅದು ಈ ಇಂದ್ರಿಯಗಳಿಂದ ನಿನಗೆ ನೋಡಲಿಕ್ಕೆ ಬರಂಗಿಲ್ಲ, ಆ ಶಬ್ದ ಕೇಳಲಿಕ್ಕೆ ಬರಂಗಿಲ್ಲ. ಅಂಥದ್ದೇನದಲ್ಲ ಪರಮಾತ್ಮ ಸ್ವರೂಪ. ಅದೇನಾಗಿದೆ? ನಮ್ಮ ಪ್ರತಿಯೊಬ್ಬರೊಳಗೂ ಪ್ರತ್ಯಕ್ ಅಂಚದೀತಿ ಪ್ರತ್ಯಾತ್ಮ. ಪ್ರತಿಯೊಬ್ಬರಿಗೂ ಚೂರು ಹಂಚಿದ ಬೆಳಸಂದಾಗ ಹೇಳ್ತಿದ್ರು, ಆ ಅರಿವಿನ ಸಾಗರದಂತ ಅನಂತ ಅನಾದಿಯಾಗಿರುವ ಅರಿವಿನ ಸಾಗರ, ಅದರೊಳಗಿನ ಒಂದೊಂದು ಹನಿ ಅರಿವು ಒಬ್ಬೊಬ್ಬರು ಶಿರ್ಷ. ಇಷ್ಟ ಇತ್ತು ಜೀವನ. ಟೇಬಲ್ ಮೇಲೆ ಬಂದಿರ್ತೀವಿ ನಮ್ಮ ಪುಸ್ತಕ ಬರೆಯುವಾಗ ನಾ ಹಿಂಗೆ ಪೆನ್ ಇಟ್ಟರೆ ಹತ್ಲಾಕ್ಬಾರ್ದು, ಅದರೊಳಗೂ ಅರಿಯೋದೇ ಇಲ್ಲ. ಯಾವ ಅರಿವು ನಮ್ಮೊಳಗದ ಅದೇ ಅರಿವು ಅದರೊಳಗದ. ಅರಿವಿಗೇನಿಲ್ಲ ಅಂದ್ರೆ ಭೇದ ಭಾವ ಇಲ್ಲ. ಈ ಹೆಣ್ಮಕ್ಳಿಗೆ ಬೇರೆ ಅರಿವು, ಗಂಡ್ಮಕ್ಳಿಗೆ ಬೇರೆ ಅರಿವು ಅಂತೀವಿ. ಕಾನ್ಷಿಯಸ್ನೆಸ್, ಪ್ಯೂರ್ ಕಾನ್ಷಿಯಸ್ನೆಸ್, ಇದು ಅರಿವದ. ಅದ ಅರಿವ ನಮ್ಮೊಳಗದ ತಿಳಿತಿಲ್ಲ. ಆದ್ದರಿಂದ ಅದು ಸಂಪೂರ್ಣ ದೇಹವ್ಯಾಪಿ ಅದ. ಆ ಅರಿವು ಅದು ಮನಸ್ಸಿನ ಮೂಲಕವಾಗಿ, ಬುದ್ಧಿ ಮೂಲಕವಾಗಿ ಪ್ರಕಾಶಿತ ಆಗ್ತದೆ. ಆ ಅರಿವಿನ ಇರುವಿಕೆಯಿಂದನೇ ಇವೆಲ್ಲ ಫಂಕ್ಷನ್ಸ್ ಕೆಲಸ ಮಾಡ್ತವೆ. ಆ ಅರಿವು, ಅದರ ಚೈತನ್ಯ, ಅದರ ಆನಂದ, ಅದರ ಜ್ಞಾನ ಎಲ್ಲ ಕೂಡ ನಮ್ಮೊಳಗೆ ಇರೋದರಿಂದ ಅದರೊಳಗಿಂದ ನಮ್ಗೆ ಪ್ರೇರಣೆ ಬರ್ತಿರ್ತಾವೆ. ಅಂತಃಕರಣ ಮೂಲಕವಾಗಿ ಇರಬೇಕು ಅನಿಸೋದು ಆ ಇರುವಿಕೆಯ ಪ್ರೇರಣೆ. ಅದು ಯಾವುದೋ ಒಂದು ಎಕ್ಸಿಸ್ಟೆನ್ಸ್ ಅದ್ರ ಪ್ರೇರಣೆ ಬರ್ತದೆ. ಅದಕ್ಕೆ ನಾವು ದೇಹದ ಮೇಲೆ ಆರೋಪ ಮಾಡ್ತೀವಿ. ದೇಹವನ್ನು ಇರಲಿಕ್ಕೆ ನಾವು ಜಲಪಡಿಸ್ತೀವಿ. ಅದು ದೇಹ ಇರುವ ವಸ್ತು ಅಲ್ಲದು. ಈಗ ನಾನು ಅಂತಿದ್ದೀನಿ, ದೇಹನ ನಾನು ಅಂತ ತಿಳ್ಕೊಂಡಿದ್ದೀನಿ. ನಾನು ಅಂತ ನಮಗೆ ಇಷ್ಟದ ಬಗ್ಗೆ ಪ್ರೇಮ ಇದ್ದರೆ ಈ ದೇಹ ನಮ್ಮ ಕೈ ಕೊಟ್ಟು ಹೋಗಬಾರ್ದು. ಇದೇ ನಮಗೆ ಕೈ ಕೊಟ್ಟು ಹೋಗ್ತಾ ಇಲ್ಲ, ಸತ್ತು ಹೋಗ್ತೀವಿ. ನಾನು ಸಾಯುವಂಥವನು ಆದೆ ಅಂತ ಅಂದ್ಬಿಡುತ್ತೆ. ಇದಕ್ಕೆ ಯಾಕೆ ಅಷ್ಟು ನಾವು ಪ್ರೇಮ ಮಾಡಬೇಕು? ಇದು ಒಂದಿಲ್ಲ ಒಂದಿವ್ಸ ಕೈ ಕೊಟ್ಟು ಹೋಗೋ ದೇಹ. ಇದು ತನಕ ಅಂದರೆ ಟೆಂಪ್ರವರಿ ಉಪಯೋಗ ಮಾಡ್ಕೊಂಡಿರ್ಬೇಕು. महाराज ಹೇಳಿದ್ರು, मी माझ्या बायकोला, मी माझ्या शरीराला नावडत्या बायकोप्रमाणेच ನಾನು ನನ್ನ ಶರೀರವನ್ನು ಹೆಂಗೆ ಸಂಭಾಳಿಸ್ತೀನಿ ಅಂದ್ರೆ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ ಹೆಂಡತಿ ಮೇಲೆ. ಅದು ಗಂಡ ಸಂರಕ್ಷಣೆ ಮಾಡ್ಕೊಂಡು ಫಟ್ ನೋಯಿಸ್ಲಿರ್ತೀರಿ. ಅಲ್ಲಿ ಗುಳಿಗೆ ಮಾಡ್ತೀವ, ನೀರು ಕುಡಿದು ಮಕ್ಕಳಿಗೆ ಆರಾಮ ಮಾಡ್ತದೆ ಅಂತ. ಹಂಗೆ ನಾವು ನಮ್ಮ ದೇಹದ ಕಡೆ ನೋಡ್ಲಿಕ್ಕೆ ಥರ್ಡ್ ಪರ್ಸನ್ ಆಗಿ ನಮ್ಮ ದೇಹದ ಕಡೆಗೆ ನೋಡ್ಲಿಕ್ಕೆ ಬರ್ಬೇಕು. ಬಾಡಿಗೆ ಎತ್ತು ದುಡಿಸ್ಕೊಂಡಾಗ ದುಡಿಸ್ಕೊಳಿಕ್ಕೆ ಬರ್ಬೇಕು. ಆ ಬಾಡಿಗೆ ಎತ್ತು ತಂದವ ಅದಕ್ಕಿಂತ ಚಲೋ ಹೊತ್ತಾಗಿ ಹುಲ್ಲು ಅದು ಹಾಕಿ ಮೇಯಿಸ್ತಾನೆ, ನಾವೇ ಹೊಟ್ಟೆ ಪೂರ್ತಿಗೆ ಹಾಕ್ತಾನೆ, ತಿಳಿದು ದುಡಿಸ್ತಾನೆ. ಹಂಗೆ ನಮ್ಮ ದೇಹವನ್ನು ನಮಗೆ ಥರ್ಡ್ ಪರ್ಸನ್ ಅಂತ ನೋಡ್ಲಿಕ್ಕೆ ಬಂದರೆ ನಾವು ಇದ್ರ ಸುಖ ದುಃಖದಿಂದ ಸುಖಿ ದುಃಖಿ ಆಗುವುದಿಲ್ಲ. ಈ ದೇಹನ ನಾನು ಅಂತ ತಿಳ್ಕೊಂಡು ಆಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನಂದು ಅಂತ ಇವು ಎರಡು ನಮ್ಮೊಳಗೆ ಏನಾದ್ರು ಅಂದ್ರೆ ವಿಷಾಕ್ತ ಭಾವಗಳು ನಿರ್ಮಾಣ ಆಗ್ತವೆ. ನಾನು ಮತ್ತು ನಂದು ಇವು ಹೋಗೋ ತನಕನೂ ಸಮಾಧಾನ ಇಲ್ಲ. ಅಲ್ರಿ ಈಗ ಪುಣ್ಯದ ಫಲನ ಆ ಜೀವದ ಅಪೇಕ್ಷೆ ಮೇರೆ ಕೊಡ್ತಾನೋ ಅಥವಾ ಅವನ ನಿರ್ಣಯ ಮಾಡ್ತಾನೆ? ಯಾರ ಅಪೇಕ್ಷೆನೂ ನೋಡೋದಿಲ್ಲ. ಅಲ್ರಿ ಈಗ ಒಬ್ಬರಿಗೆ ಹಂಗಲ್ಲ. ಈಗ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನೋ ಅಪೇಕ್ಷೆ ಇಟ್ಕೊಂಡು ಕರ್ಮ ಮಾಡೋರಿದ್ರೆ ಅಂದ್ರೆ ಹಿಂಗೆ ಅಂದ್ರೆ ಹೆಂಗೆ? ಇಷ್ಟು ಅಪೇಕ್ಷೆ ಮಾಡಿದ್ರೆ ಇಷ್ಟು ಕೊಡ್ತಾನೆ ತಿಳಿತಿಲ್ಲ. ಆದ್ರೆ ಅವನು ನಿಮ್ಮ ಅಪೇಕ್ಷಾ ಪೂರ್ತಿ ಮಾಡೋ ಸಲುವಾಗಿ ಏನು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾನೆ. ಅದು ನಿಮಗೆ ಅಪೇಕ್ಷೆ ಇದು ನಿಮ್ಮ ಅಪೇಕ್ಷಾ ಪೂರ್ತಿ ಮಾಡೋದಕ್ಕಾಗಿ ಅವನ ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ. ನಿಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನಿಮ್ಗೆ ಅಪೇಕ್ಷಾ ಪೂರ್ಣ ಆಗೋದಿತ್ತು ಅಂದರೆ ಏನು ನಿಮ್ಗೆ ಉತ್ತರ? ಭಯ್ಯ ಸಾಹೇಬ್ರಿಗೆ ಅಕ್ಸೆಪ್ಟ್ ಮಾಡ್ಬೇಕಂತ ಭಯ್ಯ ಸಾಹೇಬ್ರಿಗೆ ಮಹಾರಾಜ ಅದನ್ನ ಕೇಳಿ, ಭಯ್ಯ ಸಾಹೇಬ್
तुला परमार्थ पाहिजे का प्रपंच पाहिजे? महाराज मला परमार्थ पाहिजे. नीट विचार करून सांग. परमार्थ पाहिजे असेल तर प्रसंगी हाती चौपदरी येईल. कबूल आहे का? निमग कबूल आहे ना? कबूल ಅಂದ್ರೆ ಅಂತ ಏನ್ ಕಬೂಲ್? ಪ್ರಸಂಗ ಬಂದ ಕೈಯಾಗಿ ಜೋಳಿಗೆ ಬರ್ತದೆ. ಕಬೂಲ್ आहे का? ಮಾದ ಕಬೂಲ್ आहे. ಕೊನೆಗೆ ಅವ್ರು ಪುಣೆಯಲ್ಲೇ ಮಧುಕರಿ ಬೇಡಿಕೊಂಡು ರಾಮಾಯಣ ಹೇಳ್ಕೊತ ಅವ್ರ ಅಜ್ಜ ಮುತ್ತಜ್ಜರು ಇಂದೂರು ಸರ್ಕಾರಕ್ಕೆ ಸಾಲ ಕೊಡ್ತಿದ್ರು, ಶೇರ್ಗಟ್ಲೆ ಆಳೋದು. ಅಂಥದ್ರಾಗ ಇವ್ರ ಅಪ್ಪನ್ನ ಹದ್ದುಪಾರು ಮಾಡಿದರು ಇಂದೂರು ರಾಜ. ಯಾಕಂದ್ರೆ ಮಾತಾಡ್ತಿದ್ದ ಪಟ್ಟಂತ ರಾಜನ ಕಪಾಳಿಗೆ ಬಿಡೋದು. ಇವರ ಅಪ್ಪ ಭಯಂಕರ ಸಿಟ್ಟಿನಾಗ ಇದ್ದ. ಭಯ್ಯ ಸಾಹೇಬ್ರ ಅಪ್ಪ ಹೊಡೆದ ಕೂಡಲೇ ಆಗಿಂದಾಗ ನಾವು ಹದ್ದುಪಾರು ಮಾಡಿಸ್ಬಿಟ್ಟು ಉಜ್ಜಯಿನಿ ಒಳಗೆ ಹೋಗಿ ಒಂದು ಬಾಡಿಗೆ ಮನೆ ಮಾಡಿಕೊಂಡಿದ್ರು. ಭಯ್ಯ ಸಾಹೇಬ್ರು ಮಾತ್ರ ಮಹಾರಾಜರ ಹತ್ರ ಇರ್ತೀನಿ. ಅವ್ರ ಮಹಾರಾಜ ನನಗೆ ಅನುಗ್ರಹ ಕೊಡ್ಲಿ, ನಿಮ್ಮ ಅಪ್ಪ ಅಮ್ಮನ ನಮಸ್ಕಾರ ಮಾಡಿ ಪರ್ಮಿಷನ್ ತಗೊಂಬ. ಹ್ಞೂ ರೀ ಅಂತ ಹೋದರು. ಅವರು ಹೊರಗೆ ಕೂತಿದ್ರು, ಹೊರಗಿನ ಕೊಲೆಗೆ ಅವರ ಅಪ್ಪ ಒಳಗೆ ಕೂತಿದ್ದ. ಅವನಿಗೆ ಇವನ್ನ ಭಯಂಕರ ಸಿಟ್ಟಿತ್ತು ಭಯ್ಯ ಸಾಹೇಬ್ರ ಮೇಲೆ. ಹೋಗಿ ಅವರು ನಮಸ್ಕಾರ ಮಾಡಿದರು. ಅಪ್ಪನಿಗೆ ಹೋಗ್ಬೇಡಲ್ಲಿ ಅಂತ. ಯಾಕೋ ಏನೋ ಒಟ್ಟಾತಿ ಹೇಳಿದ್ರು. ಸ್ವಲ್ಪ ಜೊತೆಗೆ ಚಾಕು ಇಟ್ಕೊಂಡು ಉಳಿಲ್ಲ. ನನ್ನ ಮಹಾರಾಜ ಹೇಳ್ಯಾರ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಹೇಳಿಬ. ಇವ್ರು ಪಟ್ನ ಹೋದವ್ರು ನಮಸ್ಕಾರ ಮಾಡಿ ನಾ ಮಹಾರಾಜ ನಮಗೂ ಹೋಗ್ತೀನಿ ಅಂತ ಹೊಂಟ್ಬಿಟ್ರು. ಎದ್ದ ಬಿಟ್ರು ಅವ್ರು ಚಾಕು ತೊಗೊಂಡು ಹೊಡಿಲಿಕ್ಕೆ. ಇವರು ಬಡ ಓಡ್ಕೋತ ಹೊರಗೆ ಬಂದರು. ಅವರು ಓಡ್ಕೋತ ಬೆನ್ನು ಹತ್ತಿರು. ಸ್ಟೇಷನ್ ತನಕ ಬೆನ್ನು ಹತ್ತಿರು ಹೊಡಿಲಿಕ್ಕೆ. ಕೊನೆಗೆ ಅಷ್ಟೇ ಒಂದು ಟ್ರೈನ್ ರೆಡಿ ಹೊಂಟ ಬಿಟ್ಟಿತ್ತು. ಭಯ್ಯ ಸಾಹೇಬ್ ಹತ್ತಿ ಹೋಗಿಬಿಟ್ರು. ಇವ್ರು ತಿರುಗಿ ಹೋಗ್ಬಿಟ್ಟು ನಾನು ಹೇಳ್ರಿ ಅಂದ್ರೆ ಪುರುಷಾರ್ಥಕ್ಕೂ ಲಿಮಿಟೇಷನ್ ಅದ ಅನ್ರಿ. ಪರಿಸ್ಥಿತಿಗೆ ಅನುಸಾರವಾಗಿ ಪುರುಷಾರ್ಥ ಮಾತಾಡಬೇಕು. ಇಲ್ಲ ಹೆಣ್ಮಕ್ಳು ನಾನು ಒಂದು ವೇಳೆ ಗಂಡಸಾಗಿದ್ರೆ ನಿಮ್ಮ ಪ್ರಾರಬ್ಧವನ್ನು ನೀವು ಇಟ್ಕೊಂಡು ಪ್ರಾರಬ್ಧದ ಚೌಕಟ್ಟಿನಲ್ಲೇ ಪುರುಷಾರ್ಥ ಸಾಧಿಸಿ. ಪರಮ ಪುರುಷಾರ್ಥ ಯಾವುದು ಅಂದ್ರೆ ಆ ಪ್ರಾರಬ್ಧ ಚೌಕಟ್ಟಿನೊಳಗಿರೋ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಿ ಸಮಾಧಾನವೇ ಎಲ್ಲಿಗೆ ಬರೋದೇ ಪರಮ. ಚಲೋ ನನ್ನ ಶುರು